ಪ್ರೀತಿ ವಿದ್ಯಾರ್ಥಿಗಳೇ, ಈ ಕ್ಲಾಸ್ ಒಳಗಿಂದ ಏನು ಮಾಡೋಣ ಅಂದ್ರೆ ಮೊರಾರ್ಜಿ ಸಿಲೆಬಸ್ ಅನ್ನ ಎಲ್ಲ ನೋಡ್ಕೊ. ಏನದ ಫಸ್ಟ್ ಚಾಪ್ಟರ್ ಒಳಗತಿ ಆಲ್ಫಾಬೆಟ್ ಆ್ಯಂಡ್ ಪಾರ್ಟ್ಸ್ ಆಫ್ ಸ್ಪೀಚ್, ನಂಬರ್, ಜೆಂಡರ್, ಶಾರ್ಟ್ ಫಾರ್ಮ್ ಆ್ಯಂಡ್ ಲಾಂಗ್ ಫಾರ್ಮ್, ಆರ್ಟಿಕಲ್, ಸೈಲೆಂಟ್ ಲೆಟರ್, ಗಿವ್ ಒನ್ ವರ್ಡ್, ಗಿವ್ ಒನ್ ಸಬ್ಸ್ಟಿಟ್ಯೂಟ್. ಇವಾಗ 7 ಚಾಪ್ಟರ್ ಅದಾವ. ಇವತ್ತು ಏನು ಮಾಡೋಣ ಈ ಕ್ಲಾಸ್ ಒಳಗೆ, ಇವ 5 ಚಾಪ್ಟರ್ನ ಕಲೀನು. ಫಸ್ಟ್ ಏನು ಮಾಡೋಣ, ಆರ್ಟಿಕಲನ್ನು ಯಾವುದು ಆಲ್ಫಾಬೆಟ್ ಆ್ಯಂಡ್ ಪಾರ್ಟ್ಸ್ ಆಫ್ ಸ್ಪೀಚನ್ನು ನೋಡ್ಕೊಳ್ಳೋಣ. ಯಾವುದು ಆಲ್ಫಾಬೆಟ್. ಆಲ್ಫಾಬೆಟ್ ಅಂದ್ರೆ ಏನು ಕನ್ನಡ ಒಳಗೆ ವರ್ಣಮಾಲೆ ಅಂತ ಕರಿತೀವಿ. ಏನು ಕರಿತೀವಿ? ವರ್ಣಮಾಲೆ. ಏನು ಕರಿತೀವಿ? ವರ್ಣಮಾಲೆ. ಈ ಆಲ್ಫಾಬೆಟ್ ಒಳಗೆ ನಾವೇನು ಮಾಡ್ತೀವಿ? 2 ವಿಧ ಮಾಡ್ತೀವಿ. ಒಂದು ಓವೆಲ್. ಯಾವುದು? ಓವೆಲ್. ಇನ್ನೊಂದು ಕಾನ್ಸೋನೆಂಟ್. ಓವೆಲ್ ಆ್ಯಂಡ್ ಕಾನ್ಸೋನೆಂಟ್. ಓವೆಲ್ ಎಷ್ಟಿದ? ಓವೆಲ್ ಒಳಗೆ ಎಷ್ಟದಾವ ಅಂದ್ರೆ 5 ಅದಾವ. ಎ, ಇ, ಐ, ಓ, ಯು. ಯಾವ? ಎ, ಇ, ಐ, ಓ, ಯು. ಆಲ್ರೆಡಿ ಒಂದ್ಸಲ ಮೊರಾರ್ಜಿ ಕ್ವಶನ್ ಕೇಳೋಣ. ಇಂಗ್ಲೀಷಲ್ಲಿರ್ತಕ್ಕಂಥ ಅಷ್ಟು ಓವೆಲ್ಗಳು ಎಷ್ಟು ಅಂದ್ರೆ 5 ಅವ. ಅವು ಯಾವ ಅಂದ್ರೆ ಎ, ಇ, ಐ, ಓ, ಯು. ಒಟ್ಟು ಇಂಗ್ಲೀಷ್ ಒಳಗೆ 5 ಓವೆಲ್ ಅದಾವ. ಈ 5 ಅಕ್ಷರ ಬಿಟ್ಟು ಟೋಟಲ್ ಆಲ್ಫಾಬೆಟ್ ಎಷ್ಟು? 26. 26 ಲೆಟರ್ ಒಳಗೆ 5 ಓವೆಲ್ ಅದಾವ. ಇನ್ನಿರ್ತಕ್ಕಂಥ 21 ಅಕ್ಷರ ಏನಂದ್ರೆ ಕಾನ್ಸೋನೆಂಟ್ ಅಂತ ಕರಿತೀವಿ. 21 ಅಕ್ಷರ ಏನು ಕರಿತೀವಿ ನಾವು? ಕಾನ್ಸೋನೆಂಟ್. ಯಾವ? ಬಿ, ಸಿ, ಡಿ, ಎಫ್, ಜಿ, ಎಚ್, ಜೆ, ಕೆ, ಎಲ್, ಎಂ, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ವಿ, ಡಬ್ಲ್ಯೂ, ಎಕ್ಸ್, ವೈ, ಜೆಡ್. ಅರ್ಥ? ಒಟ್ಟು ಆಲ್ಫಾಬೆಟ್ ಇರತಕ್ಕಂಥ ಒಟ್ಟು ಲೆಟರ್ಗಳು 26. ಈ 26 ಎಷ್ಟು ವಿಧ ಮಾಡಿವಿ ನಾವು? 2 ವಿಧ ಮಾಡ್ತೀವಿ. ಎಷ್ಟು ವಿಧ ಮಾಡ್ತೀವಿ? 2 ವಿಧ. ಅವು 2 ವಿಧ ಯಾವುವು? ಒಂದು ಓವೆಲ್, ಇನ್ನೊಂದು ಕಾನ್ಸೋನೆಂಟ್. ಕಾನ್ಸೋನೆಂಟ್ ಎಷ್ಟು ಅದಾವ ಅಂದ್ರೆ 21 ಅದಾವ. ಓವೆಲ್ ಎಷ್ಟು ಅದಾವ? 5 ಅದಾವ. ಓವೆಲ್ ಯಾವುವು? ಎ, ಇ, ಐ, ಓ, ಯು. ಕಾನ್ಸೋನೆಂಟ್ ಅದಾವ 21. ಯಾವುದು? ಬಿ, ಸಿ, ಡಿ, ಎಫ್, ಜಿ, ಎಚ್, ಜೆ, ಕೆ, ಎಲ್, ಎಂ, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ವಿ, ಡಬ್ಲ್ಯೂ, ಎಕ್ಸ್, ವೈ, ಜೆಡ್. ಬ್ರೀಫ್ ಆಗಿ ಮೊದಲು ನಮಗೆ ಆಲ್ಫಾಬೆಟ್ ಅಂದ್ರೆ ಎಷ್ಟು ವರ್ಣಮಾಲೆ ಇರ್ತಕ್ಕಂಥ ಒಟ್ಟು ಅಕ್ಷರ ಎಷ್ಟು ಗೊತ್ತಿರಬೇಕು, ಅದರಲ್ಲಿ ಎಷ್ಟು ಭಾಗ ಗೊತ್ತಿರಬೇಕು ಅದನ್ನು ತಿಳ್ಕೊಂಡೀವಿ. ಈಗ ಒಟ್ಟು ವರ್ಣಮಾಲೆಯಲ್ಲಿ ಅಂದರೆ ಆಲ್ಫಾಬೆಟ್ ಇರ್ತಕ್ಕಂಥ ಒಟ್ಟು ಅಕ್ಷರಗಳು 26. ಅದರಲ್ಲಿ 2 ವಿಧ ಮಾಡ್ತೀವಿ. ಒಂದು ಓವೆಲ್ಲ, ಒಂದು ಕಾನ್ಸೋನೆಂಟ್. ಹೌದಾ? ಇದೆಲ್ಲ ತಿಳ್ಕೊಂಡೀವಿ. ಇನ್ನು ಇದರೊಳಗೆ ಏನು ಮಾಡೋಣ ಅಂದ್ರೆ ಆಲ್ಫಾಬೆಟ್ ಮುಗಿದ ನಂತರ ಪಾರ್ಟ್ಸ್ ಆಫ್ ಸ್ಪೀಚನ್ನು ಅಧ್ಯಯನ ಮಾಡೋಣ. ನೋಡಿ, ಯಾವುದು? ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ ಮ್ಯಾಗ ಕಂಪಲ್ಸರಿ 1 ಮಾರ್ಕ್ಸ್ ಬರುತ್ತಾ. ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಈಗ ಏನು ಅಧ್ಯಯನ ಮಾಡೋಣ. ಪಾರ್ಟ್ಸ್ ಅಂದ್ರೆ ಏನು? ಭಾಗ ಅಂದಂಗೆ. ಪಾರ್ಟ್ಸ್ ಅಂದ್ರೆ ಏನು? ಭಾಗ ಅಂದಂಗೆ. ಸ್ಪೀಚ್ ಅಂದ್ರೆ ಮಾತು. ಸ್ಪೀಚ್ ಅಂದ್ರೆ ಏನು? ಮಾತು. ಈ ಏನು ಮಾತಾಡ್ತೀವಲ್ಲ, ಈ ಮಾತಿನ ಭಾಗಗಳನ್ನ ಇಂಗ್ಲೀಷ್ ಒಳಗೆ ಏನು ಕರಿತೀವಿ ನಾವು? ಪಾರ್ಟ್ಸ್ ಆಫ್ ಸ್ಪೀಚ್ ಕರಿತೀವಿ. ಈ ಮಾತಿನ ಭಾಗಗಳು, ಮಾತಿನ ಭಾಗಗಳನ್ನ ಏನು ಕರಿತೀವಿ ನಾವು? ಪಾರ್ಟ್ಸ್ ಆಫ್ ಸ್ಪೀಚ್ ಕರಿತೀವಿ. ಯಾವ ಥರ? ಇಲ್ಲಿ, ಅಲ್ಲಿ, ಅವನು, ಇವನು, ಅದು, ಇದು, ಸುಂದರ ಇಂಥೆಲ್ಲ ಶಬ್ದ ಕನ್ನಡ ಬಳಸ್ತೀವಿ. ಅವೆಲ್ಲ ಕನ್ನಡ ಅಕ್ಷರ ಏನು ಬರ್ತೀವಿ? ನಾಮಪದ, ಸರ್ವನಾಮ, ಕ್ರಿಯಾ ವಿಶೇಷಣ, ನಾಮ ವಿಶೇಷಣ, ಕ್ರಿಯಾಪದ, ಉಪಸರ್ಗಾವ್ಯಯ, ಸಮುಚ್ಚಯ, ಭಾವಸೂಚಕ ಹಿಂಗೆ ಕರಿತೀವಿ. ಅದನ್ನ ಏನು ಬರ್ತೀವಿ ಇಂಗ್ಲೀಷ್ ಒಳಗೆ? ಪಾರ್ಟ್ಸ್ ಆಫ್ ಸ್ಪೀಚ್ ಅಂತೀವಿ. ಅಂದ್ರೆ ಭಾಗಗಳು. ಎದರಿನ ಭಾಗಗಳು? ಮಾತಿನ ಭಾಗಗಳನ್ನು. ಮಾತಿನ ಭಾಗಗಳನ್ನು ಏನು ಕರಿತೀವಿ? ಪಾರ್ಟ್ಸ್ ಆಫ್ ಸ್ಪೀಚ್ ಅಂತೀವಿ. ಈ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ಏನು ಮಾಡ್ತೀವಿ ನಾವು? 8 ವಿಧಗಳನ್ನಾಗಿ ಮಾಡ್ತೀವಿ. ಎಷ್ಟು ವಿಧ? 8 ವಿಧಗಳನ್ನಾಗಿ ಮಾಡ್ತೀವಿ. ಯಾವುವು? ಇದು ನೋಡ್ರಿ. ಒಂದು ನೌನ್, ಪ್ರನೌನ್, ನೆಕ್ಸ್ಟ್ ಥರ್ಡ್ ಒನ್ adjective, fourth one verb, fifth one adverb, sixth one preposition,
seventh one conjunction, eighth one interjection. ಅರ್ಥ ಆಯ್ತಾ? ಈ ಪಾರ್ಟ್ಸ್ ಆಫ್ ಸ್ಪೀಚ್ ಇರತಕ್ಕಂಥ ಒಟ್ಟು ವಿಧಗಳು ಎಷ್ಟಂದ್ರ 8. ಯಾವುವು? ನೌನ್, ಪ್ರನೌನ್, ಅಡ್ಜೆಕ್ಟಿವ್, ವರ್ಬ್, ಆಡ್ವರ್ಬ್, ಪ್ರಿಪೋಸಿಷನ್, ಕಂಜೆಕ್ಷನ್, ಇಂಟರ್ಜೆಕ್ಷನ್. ಅರ್ಥ? ಈ ಕ್ಲಾಸ್ ಒಳಗೆ ಮಾಡೋಣ ಎಲ್ಲ ಪ್ರತಿಯೊಂದನ್ನು ಡೀಪಾಗಿ ಅಧ್ಯಯನ ಮಾಡೋಣ. ನೆಕ್ಸ್ಟ್ ಯಾವುದು? ನೌನ್. ಯಾವತ್ತಿ? ನೌನ್. ಸಾರಿ, ನೌನ್. ನೌನ್ ಅಂದ್ರ ನಾಮಪದ. ಏನು ನಾಮ ಅಂದ್ರೆ ಏನು? ನಾಮ ಅಂದ್ರೇನು? ಹೆಸರು. ನೌನ್ ಅಂದ್ರ ಹೆಸರು. ಯಾರ ಹೆಸರುಗಳು? ಪ್ರತಿಯೊಂದು ನೋಡ್ಗ. ನೌನ್ ಮೀನ್ಸ್ ನೇಮಿಂಗ್ ವರ್ಡ್. ನೌನ್ ಮೀನ್ಸ್ ನೇಮಿಂಗ್ ವರ್ಡ್. ಈಸಿಯಾಗಿ ಡೆಫಿನಿಷನ್ ತಿಳ್ಕೊರಿ. ನೌನ್ ಮೀನ್ಸ್ ನೇಮಿಂಗ್ ವರ್ಡ್ಸ್. ಯಾರ ಹೆಸರು ತೆಗೆಸಿದಾರ? ಮತ್ತೆ ಇನ್ನೊಂದು ಡೆಫಿನಿಷನ್ ನೋಡ್ಕೊಂಡು, ನೌನ್ ಈಸ್ ದ ನೇಮ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್, ಎನಿಮಲ್, bird, vegetable, etc. is called noun. ಏನ್ ಕೊಟ್ಟಿವಿ? ನೌನ್ ಅಂದ್ರೆ ಏನ್ ಕೊಟ್ಟಿವಿ? ನಾಮಪದ. ನಾಮ ಅಂದ್ರೆ ಏನು? ಹೆಸರು. ಯಾರ ಹೆಸರು? ನೌನ್ ಈಸ್ ಅ ನೇಮ್ ಆಫ್ ಪರ್ಸನ್, ವ್ಯಕ್ತಿಯ ಹೆಸರು. ಪ್ಲೇಸ್, ಸ್ಥಳದ ಹೆಸರು. ಥಿಂಗ್, ವಸ್ತುವಿನ ಹೆಸರು. ಎನಿಮಲ್, ಪ್ರಾಣಿಯ ಹೆಸರು. ಬರ್ಡ್, ಪಕ್ಷಿ ಹೆಸರು. ವೆಜಿಟೇಬಲ್, ತರಕಾರಿ ಹೆಸರುಗಳು. ನಾವು ತಿಳ್ಕೋಬೇಕು, ನೌನ್ ಅಂದ್ರ ಪ್ರತಿಯೊಂದು ಹೆಸರುಗಳನ್ನ ಏನು ಗುರುತಿಸ ಮಾಡಬೇಕು? ನೌನ್ ಅಂತೇಳಿ ಗುರುತ ಮಾಡಬೇಕು. ಫಾರ್ ಎಕ್ಸಾಂಪಲ್ ತಗೋ. ಫಾರ್ ಎಕ್ಸಾಂಪಲ್ ಈಗ ಏನು ಕೊಟ್ಟಿನಿ? ರಾಮ. ರಾಮ ಅನ್ನೋದೇನು? ವ್ಯಕ್ತಿ ಹೆಸರು. ಕೊಟ್ಟಿದ ಆಪ್ಷನ್ ನೌನ, ಪ್ರೊನೌನ, ವರ್ಬ, ಆಡ್ವರ್ಬ್ ಕೊಟ್ಟಿರ್ತಾಂದ್ರ ಇಲ್ಲಿ ಏನು ಕೊಟ್ಟಿನಿ? ನೌನ್ ಮೀನ್ಸ್ ನೇಮಿಂಗ್ ವರ್ಡ್ಸ್. ನೇಮ್ ಅಂದ್ರೇನು? ಹೆಸರು. ಇಲ್ಲಿ ರಾಮ ಅನ್ನೋದೇನೈತಿ? ಹೆಸರು ಐತಿ. ಅದನ್ನ ಏನ್ ಮಾಡ್ಬೇಕು? ಆನ್ಸರ ನೌನ್ ಅಂತೇಳಿ ಫೈಂಡ್ ಔಟ್ ಮಾಡಬೇಕು. ರಾಮ ಆಯ್ತು. ನೆಕ್ಸ್ಟ್ ಯಾವುದು? ಆನ್ಸರ್ ತಗೋರಿ. ಪರ್ಸನ್, ಪ್ಲೇಸ್ ತಗೋರಿ. ನಮ್ ತಗೋರಿ ಬನಹಟ್ಟಿ. ಯಾವುದು? ಬನಹಟ್ಟಿ. ಬನಹಟ್ಟಿ ಆಯ್ತು. ಪ್ಲೇಸ್ ಇದು ಬನಹಟ್ಟಿ, ಬೆಂಗಳೂರು, ಮೈಸೂರು, ಮುಂಬೈ, ಹೈದರಾಬಾದ್ ಎಲ್ಲ ಸ್ಥಳಗಳ ಹೆಸರು ಏನಾಯ್ತು? ಪ್ಲೇಸ್ ಆಯಿತು. ನೆಕ್ಸ್ಟ್ ತೋರಿ ಥಿಂಗ್, ಪೆನ್, ಬುಕ್, ಮೊಬೈಲ್ ಎಲ್ಲ ವಸ್ತುಗಳು. ನೆಕ್ಸ್ಟ್ ಬಂದಾಗ ಎನಿಮಲ್, ಡಾಗ್, ಕ್ಯಾಟ್, ಎಲಿಫೆಂಟ್, ವೂಲ್ಫ್, ಲಯನ್, ಟೈಗರ್. ಪ್ರತಿಯೊಂದು ಪ್ರಾಣಿ ಹೆಸರುಗಳಿಗೆ ಏನು ಕರಿತೀವಿ? ನೌನ್ ಅಂತೀವಿ. ನೆಕ್ಸ್ಟ್ ಯಾವುದು? ಬರ್ಡ್, ಪಿಕಾಕ್, ಡವ್, ಪ್ಯಾರೆಟ್ ಎಲ್ಲ ಪಕ್ಷಿಗಳ ಹೆಸರು ಬಂದವರು ಏನು ಕರಿ? ಆನ್ಸರ ನೌನ್ ಹಾಕ್ರಿ. ನೆಕ್ಸ್ಟ್ ಯಾವುದು? ವೆಜಿಟೇಬಲ್, ಕ್ಯಾರೆಟ್. ಆಯ್ತಾ? ಏನು ಕೊಟ್ಟಿಲಿ? ಆನ್ಸರ್ ತಿಳ್ಕೊಂಬಿಡ್ರಿ. ನೌನ್ ಈಸ್ ಅ ನೇಮ್. ಕೊಟ್ಟಿಲಿ ನೇಮ್ ಅಂದ್ರೆ ಹೆಸರು. ಯಾರ ಹೆಸರು? ವ್ಯಕ್ತಿ ಆಗಿರ್ಬಹುದು, ಸ್ಥಳ ಆಗಿರಬಹುದು, ವಸ್ತು ಆಗಿರ್ಬಹುದು, ಪ್ರಾಣಿ ಆಗಿರ್ಬಹುದು, ಪಕ್ಷಿ ಆಗಿರ್ಬಹುದು, ತರಕಾರಿ ಆಗಿರ್ಬಹುದು. ಪ್ರತಿಯೊಂದು ಹೆಸರುಗಳನ್ನು ನಾವೇನು ಕರಿತೀವಿ ಅಂದ್ರೆ ನೌನ್ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಇಷ್ಟು ತಿಳ್ಕೊರಿ. ನೆಕ್ಸ್ಟ್ ಅವನು ಟೈಪ್ಸ್ ಆಫ್ ನೌನ್. ಯಾವ್ದು? ಟೈಪ್ಸ್ ಆಫ್ ನೌನ್. ಟೈಪ್ಸ್ ಆಫ್ ನೌನ್ ಒಳಗ ಬಂದ್ರೆ ಬರ್ತಾವ, ಒಂದ್ಸಲ ಕೇಳ್ಕೊರಿ. ಟೈಪ್ಸ್ ಆಫ್ ನೌನ್ ಒಳಗ 5 ವಿಧ ಮಾಡ್ತೀವಿ. ಏನು ವಿಧ? ಎಷ್ಟು ಮಾಡ್ತೀವಿ? 5 ವಿಧ ಮಾಡ್ತೀವಿ. ಯಾವುದು? ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ನೌನ್,
abstract noun. Next material noun. material noun. ನಾವು ತಿಳ್ಕೊಬೇಕು ನೌನ್ ಒಳಗೆ ಎಷ್ಟು ಮಾಡ್ತೀವಿ 5 ಮಾಡ್ತೀವಿ. ಪ್ರಾಪರ್ ನೌನ್ ಅಂದ್ರ ಅಂಕಿತ ನಾಮ, ಇಟ್ಟಂತ ಪ್ರತಿಯೊಂದು ಹೆಸರೊಳಗೆ ಏನ್ ಕರಿತೀವಿ ನಾವು ಪ್ರಾಪರ್ ನೌನ್ ಅಂತೀವಿ. ರಾಮ, ಶ್ಯಾಮ, ರವಿ, ಕಿರಣ ಎಲ್ಲ ಅಂಕಿತ ನಾಮಗಳು. ಕಾಮನ್ ನೌನ್ ಅಂದ್ರ ರೂಢನಾಮ, ರೂಢಿಯಿಂದ ಬಂದಂತ ಹೆಸರು ಹೆಂಗ್ ಕರಿತೀವಿ ರೂಢನಾಮ ಅಂತ ಕರಿತೀವಿ. ರಿವರ್, ಟೀಚರ್, ಡಾಕ್ಟರ್ ಎಲ್ಲ ರೂಢಿಯಿಂದ ಬಂದಿರ್ತಾವೆ. ನಾವು ಇಟ್ಟಿರ್ಲಿಕ್ಕ ರೂಢಿಯಿಂದ ಬಂದ ಅಕ್ಷರಗಳು. ಕಲೆಕ್ಟಿವ್ ಅಂದ್ರ ಗುಂಪು ಅಂದಂಗ. ಸಮೂಹವಾಚಕ, ಸಮೂಹವಾಚಕ. ಬಂಡಲ್ ಆಫ್ ಪೇಪರ್, ಗ್ರೂಪ್ ಆಫ್ ಸೋಲ್ಜರ್, ಗ್ರೂಪ್ ಆಫ್ ಜುರಿ, ಗ್ರೂಪ್ ಆಫ್ ಲಾಯರ್ ಮೀನ್ಸ್ ಜುರಿ. ಇವೆಲ್ಲ ಏನ್ ಬರ್ತಾವ ಅಬ್ಸ್ಟ್ರಾಕ್ಟ್ ನೌನ್ ಮೀನ್ಸ್ ಭಾವನೆ, ಭಾವಸೂಚಕ. ಏನು ಭಾವಸೂಚಕ. ಭಾವನೆಯನ್ನ ಅಬ್ಸ್ಟ್ರಾಕ್ಟ್ ತಿಳ್ಕೊಂಡ್ಬಿಡ್ರಿ. ಅಬ್ಸ್ಟ್ರಾಕ್ಟ್ ಒಳಗ ನಾವು ಕಣ್ಣಿಂದ ನೋಡಕ್ ಆಗೋದಿಲ್ಲ, ಅದಕ್ಕೆ ಹೆಂಗ್ ಕರಿತೀವಿ ಅಬ್ಸ್ಟ್ರಾಕ್ಟ್. ಸ್ಯಾಡ್ ಆಗಿರ್ಬೋದು. ನಂದು ಏನಾಗೈತೋ ಭಾಳ ಅಂದ್ರೆ ಭಾಳ ದುಃಖ ಆಗೈತಿ ಹೇಳ್ಕೊತೀನಿ, ನನ್ನ ದುಃಖ ನೋಡಕ್ಕೆ ಯಾರಿಗಲ್ಲ. ಎಷ್ಟು ಸಂತೋಷ ಆಗೈತೆ ನನಗೆ ಭಾಳ ಅಂದ್ರೆ ಭಾಳ ಸಂತೋಷ ಆಗತ್ತೆ ಅತ್ತಿನ ಕರೆ ನಾನು ಸಂತೋಷ ನೋಡೋಕ್ಕಾಗಲ್ಲ. ಅಬ್ಸ್ಟ್ರಾಕ್ಟ್ ನೌನ್ ಮೀನ್ಸ್ ನಮ್ಮ ಭಾವನೆಯನ್ನು ಮಾತ್ರ ಎಕ್ಸ್ಪ್ರೆಸ್ ಮಾಡ್ತೀವಿ, ಅದನ್ನು ನೋಡೋಕ್ಕಾಗಲ್ಲ. ಯಾವುದು ಅಬ್ಸ್ಟ್ರಾಕ್ಟ್ ನೌನ್. ಮಟೀರಿಯಲ್ ನೌನ್ ಅಂದ್ರೆ ವಸ್ತು ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಚೇರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಎಲ್ಲವೂ ಏನು ಕರಿತೀವಿ ವಸ್ತುವಾಚಕ ನಾಮಪದ ಅಂತೇಳಿ ಕರಿತೀವಿ. ಅದ್ರ ಬಗ್ಗೆ ಏನಾದ್ರು ಆನ್ಸರ್ ಕ್ವಶನ್ ಕೇಳ್ದಂದ್ರೆ ಆರಾಮಾಗಿ ಆನ್ಸರ್ ಮಾಡಿ. ಪ್ರಾಪರ್ ಅಂದ್ರೆ ಹೆಸರುಗಳು, ಕಾಮನ್ ಅಂದ್ರೆ ರೂಢಿಯಿಂದ ಬಂದಂಥ ಎಲ್ಲ ಪ್ರತಿಯೊಂದು ಹೆಸರುಗಳು, ಕಲೆಕ್ಟಿವ್ ಅಂದ್ರೆ ಸಮೂಹ, ಅಂದ್ರೆ ಬಂಡಲ್ ಆಫ್ ಪೇಪರ್, ಗ್ರೂಪ್ ಆಫ್ ಪೀಪಲ್ ಅಂದ್ರೆ ಕ್ರೌಡ್, ಇಂಥ ಶಬ್ದಗಳು ಬಂದ ತಿಳ್ಕೊರಿ. ಕಲೆಕ್ಟಿವ್ ಅಂದ್ರೆ ಸಮೂಹ. ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ಅಂದ್ರೆ ಫೀಲಿಂಗ್ಸ್ಗಳು, ಭಾವನೆಗಳ ಬಗ್ಗೆ. ಲವ್, ಸ್ಯಾಡ್, ಹ್ಯಾಪಿ ಇಂಥ ಶಬ್ದಗಳು. ಹಾನೆಸ್ಟ್ ಭಾಳ ಅಂದ್ರೆ ಭಾಳ ಹಾನೆಸ್ಟ್ ಇರ್ತಾನ ಅವ್ನು ಹಾನೆಸ್ಟ್ ನೋಡೋಕ್ಕಾಗುತ್ತಾ ನೋಡೋಕ್ಕಾಗಲ್ಲ. ಅವು ಯಾವುದು ಅಬ್ಸ್ಟ್ರಾಕ್ಟ್ ನೌನ್. ಮಟೀರಿಯಲ್ ನೌನ್ ಅಂದ್ರೆ ಮಟೀರಿಯಲ್ನ ವಸ್ತು ಕೊಟ್ಟಿನಿ, ವಸ್ತುವಾಚಕ. ಪ್ರತಿಯೊಂದು ವಸ್ತು ಬಂದ್ರೆ ಆನ್ಸರ ಮಟೀರಿಯಲ್ ನೌನ್. ನಿಮ್ಗೆ ಆಪ್ಷನ್ ಕೊಟ್ಟಿದ್ದು ನೌನ್, ಪ್ರನೌನ್, ವರ್ಬ್ 2 ವರ್ಡ್ ಕೊಟ್ಟಿರ್ತಾನೆ. ಆನ್ಸರ್ ಹಾಕ್ರಿ ನೌನ್ ಹಾಕ್ರಿ. ಏನಾದರೂ ಟೈಪ್ಸ್ ಒಳಗೆ ಕೊಟ್ಟಿದ್ರೆ ವಸ್ತು ಬಂದ್ರೆ ಮಟೀರಿಯಲ್ ನೌನನ್ನು ಆನ್ಸರನ್ನು ಹಾಕ್ರಿ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ ಎರಡನೇದು ಪ್ರನೌನ್. ಪ್ರನೌನ್ ಮೀನ್ಸ್ ಸರ್ವನಾಮ. ಪ್ರನೌನ್ ಮೀನ್ಸ್ ಸರ್ವನಾಮ. ಸರ್ವನಾಮ ಅಂತೇಳಿ ಆರಾಮಾಗಿ ಈಜಿ ತಿಳ್ಕೊಂಬಿಡ್ರಿ. ನಾಮ ಈಗ ಪ್ರನೌನ್ ಅಂದ್ರ ನಾಮಪದದ ಬದಲಾಗಿ, ಇದರ ಬದಲಾಗಿ ನಾಮಪದದ ಬದಲಾಗಿ ಬಳಸುವಂತ ಶಬ್ದಗಳು. ನಾಮಪದದ ಬದಲಾಗಿ ಬಳಸುವಂತ ಶಬ್ದಗಳು. ಇಂಗ್ಲಿಷ್ ಒಳಗೆ ಏನಂತೀವಿ ನೌನ್ ಹೆಲ್ಪರ್ಸ್. ಯಾರಿಗೆ ಸಹಾಯ ಮಾಡ್ಬೇಕು ನಾವು? ನಾಮಪದಕ್ಕೆ ಸಹಾಯ ಮಾಡಬೇಕು. ನೌನ್ ಹೆಲ್ಪರ್ಸ್. ನೌನ್ ಹೆಲ್ಪರ್ಸ್ ನಾಮಪದಕ್ಕೆ ಸಹಾಯ ಮಾಡುವಂತ ಅಕ್ಷರ ಶಬ್ದಗಳನ್ನು ಏನು ಕರಿತೀವಿ ನಾವು ಸರ್ವನಾಮ ಅಂತೀವಿ. ಇನ್ನೊಂದು ತಿಳ್ಕೊಳ್ಳಿ ಡೆಫಿನಿಷನ್. ಪ್ರನೌನ್ ಮೀನ್ಸ್ ಇನ್ಸ್ಟೆಡ್ ಆಫ್ ನೌನ್, ರೀಪ್ಲೇಸ್ ಆಫ್ ನೌನ್. ನಾಮಪದದ ಬದಲಾಗಿ, ನಾಮಪದದ ಬದಲಾಗಿ ಬಳಸಬೇಕು. ನೌನ್ ಮೀನ್ಸ್ instead of noun, instead of noun or replace of noun, replace of noun. replace ಅಂದ್ರೆ ಏನು? ಬದಲಾಗಿ. ಇನ್ಸ್ಟೆಡ್ ಅಂದ್ರೆ ಬದಲಾಗಿ. ಯಾರ ಬದಲಾಗಿ ಬಳಸಬೇಕು ನಾವು? ನಾಮಪದದ ಬದಲಾಗಿ ಬಳಸುವಂತಹ ಶಬ್ದಗಳಿಗೆ ಏನು ಕರಿತೀವಿ? ಸರ್ವನಾಮ ಎಂದು ಕರೆಯುತ್ತೇವೆ. ಹೆಂಗ? ಒಂದು ಎಕ್ಸಾಂಪಲ್ ತಗೋ. ರಾಮ ತಗೊಂಡಿನಿ. ಈಗ ರಾಮ ಕೊಟ್ಟಿನಿ. ರಾಮ ಅನ್ನೋದು ನೌನ್, ಅದರ ಬದಲು ಯೂಸ್ ಮಾಡ್ತೀವಿ ಹಿ ಅಂತಕ್ಕಂಥದನ್ನ ಸರ್ವನಾಮವನ್ನ ಪ್ರನೌನ್ನ ಯೂಸ್ ಮಾಡ್ತೀವಿ. ಈಗ ಸಿ ಉದಾಹರಣೆಗೆ ಸೀತಾ. ಸೀತಾ ಅನ್ನೋದು ನೌನ್, ಸೀತಾನ ಬದಲು ಏನು ಯೂಸ್ ಮಾಡ್ತೀವಿ? ಸಿ ಅನ್ನ ಯೂಸ್ ಮಾಡ್ತೀವಿ. ಈಗ ಪೆನ್ ತಗೋ. ಪೆನ್ ಅಂದ್ರೆ ಒಂದು ವಸ್ತು, ಅದರ ಬದಲಾಗಿ ಇಟ್ಟನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ರಾಮ ಆ್ಯಂಡ್ ಸೀತಾ ಇಬ್ಬರು ತಗೋ. ರಾಮ ಆ್ಯಂಡ್ ಸೀತಾ ಇಬ್ಬರು ತಗೋ, ಅದ್ರ ಬದಲು ಏನಿದ್ವಿ ದೇ ಅನ್ನ ಯೂಸ್ ಮಾಡ್ತೀವಿ. ಈ ಪ್ರನೌನ್ ತಗೋರೀಗ. ಈಗ ರಾಮ, ಸೀತಾ, ಪೆನ್, ರಾಮ ಆ್ಯಂಡ್ ಸೀತಾ ಬಂದಿದ್ದು ನೌನ್.
ಅದರ ಬದಲಾಗಿ ಏನು ಬಳಸ್ಕೊಂತೀವಿ ಅಂದ್ರೆ ರಾಮನ ಬದಲಿ ಹಿ ಅನ್ನ ಅವನು, ಸಿ ಬದಲಿ ಸಿ ಅವಳು, ಪೆನ್ ಬದಲಿ ಇಟ್ ಅದು, ರಾಮ ಮತ್ತು ಸೀತಾ ಬದಲಿ ದೇ ಅವರನ್ನು ಬಳಸ್ಕೊಂತೀವಿ. ಇಲ್ಲಿ ಪ್ರೊನೌನ್ ಆಗುತ್ತಾವ ಹಿ ಸಿ ಇಟ್ ದೇ ಏನಾಗ್ತಾವ ಅಂದ್ರೆ ಪ್ರೊನೌನ್ ಆಗುತ್ತಾವ. ಏನು ತಿಳ್ಕೊರಿ, ಒಂದು ವೇಳೆ ಎಲ್ಲ ಎಂಥ ಶಬ್ದಗಳು ಈಗ ಐ, ವಿ, ಯು, ಹಿ, ಸಿ, ಇಟ್, ದೇ, ಮೀ, ಮೈನ್, ಅವರ್, ಯುವರ್, his, her, this, that, myself, myself, itself, herself, themselves. ಏನಾದರೂ ಕೊಟ್ಟಂಥ ವಾಕ್ಯ ಒಳಗೆ ಇಂಥ ಎಲ್ಲ ಶಬ್ದಗಳು ಏನಾದರೂ ಅಂಡರ್ಲೈನ್ ಮಾಡಿದಂದ್ರೆ ನಿಮ್ಮ ಆನ್ಸರ್ನ ಹಾಕ್ರಿ, ಪ್ರೊನೌನ್ ಹಾಕಬೇಕು. ಯಾವುದು? ಐ, ವಿ, ಯು, ಹಿ, ಸಿ, ಇಟ್, ದೇ, ಮೀ, ಮೈನ್, ಅವರ್, ಯುವರ್, ಹಿಸ್, ಹರ್, ದಿಸ್, ದ್ಯಾಟ್, ದೀಸ್, ದೋಸ್, ಮೈಸೆಲ್ಫ್, ಇಟ್ ಸೆಲ್ಫ್, ಹರ್ ಸೆಲ್ಫ್, ಹಿಮ್ಸೆಲ್ಫ್, ದೆಮ್ಸೆಲ್ವ್ಸ್, ಅವರ್ ಸೆಲ್ವ್ಸ್. ಇಂಥ ಶಬ್ದಗಳು ಏನಾದರೂ ಅಂಡರ್ಲೈನ್ ಮಾಡಿದಂದ್ರೆ ಆನ್ಸರನ್ನು ಪ್ರೊನೌನ್ ಹಾಕ್ರಿ. ನೆಕ್ಸ್ಟ್ ಮೂರನೇದು ಯಾವುದಂದ್ರೆ ವರ್ಬ್. ವರ್ಬ್ ಈಗ ಯಾವ ತಗೋನು? ಆಡ್ಜೆಕ್ಟಿವ್. ಆಡ್ಜೆಕ್ಟಿವ್ ಥರ್ಡ್ ಒನ್ ಆಡ್ಜೆಕ್ಟಿವ್. ನಾಮ ವಿಶೇಷಣ. ನಾಮ ವಿಶೇಷಣ. ಆಡ್ಜೆಕ್ಟಿವ್ ಅಂತ ತಿಳ್ಕೋಬೇಕು. ನಾಮ ಅಂದ್ರೆ ತಿಳ್ಕೋಬೇಕು, ಯಾರನ್ನು ಡಿಸ್ಕ್ರೈಬ್ ಮಾಡ್ಬೇಕಂದ್ರೆ ನಾವು ನೌನ್ ಮತ್ತು ಪ್ರೊನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡಿದೀವಿ ಅಂದ್ರೆ ಏನು ಕರಿತೀವಿ ನಾವು? ಆಡ್ಜೆಕ್ಟಿವ್ ಅಂತ ಕರಿತೀವಿ. ಯಾರನ್ನ? ಆಡ್ಜೆಕ್ಟಿವ್ ಮೀನ್ಸ್ describing noun or pronoun. ನೌನ್ ಆರ್ ಪ್ರೊನೌನ್. ಏನು ಕೊಟ್ಟಿವಿ? ಡಿಸ್ಕ್ರೈಬ್ ಮಾಡಬೇಕು. ಯಾರಿಗೆ ಡಿಸ್ಕ್ರೈಬ್ ಮಾಡಬೇಕು? ಯಾರ ಬಗ್ಗೆ ಹೊಗಳಬೇಕಂದ್ರೆ ನಾವು ನೌನ್ ಮತ್ತು ಪ್ರೊನೌನ್ ಬಗ್ಗೆ ಏನಾದರೂ ನಾವು ಹೊಗಳದೀವಂದ್ರೆ ಅದಕ್ಕೆ ಏನು ಹಾಕಬೇಕು? ಆಡ್ಜೆಕ್ಟಿವ್ ಅನ್ನ ಆನ್ಸರ್ ಹಾಕಬೇಕು. ಎಕ್ಸಾಂಪಲ್ ತಗೋರಿ, ಈಗ ಏನು ಕೊಟ್ಟಿನಿ? ಆಡ್ಜೆಕ್ಟಿವ್. ಇದೊಂದು ಸರ್ಕಲ್ ತಗೋರಿ. ಆಡ್ಜೆಕ್ಟಿವ್ ಟೆಲ್ಸ್ ಅಬೌಟ್. ಆಡ್ಜೆಕ್ಟಿವ್ ಅಂದ್ರೆ ಡಿಸ್ಕ್ರೈಬಿಂಗ್ ವರ್ಡ್ಸ್. ಆಡ್ಜೆಕ್ಟಿವ್ ಅಂದ್ರೆ ಡಿಸ್ಕ್ರೈಬಿಂಗ್ ವರ್ಡ್ಸ್. ಡಿಸ್ಕ್ರೈಬ್ ಮಾಡಬೇಕು. ಯಾರನ್ನ ಡಿಸ್ಕ್ರೈಬ್ ಮಾಡ್ಬೇಕಂದ್ರೆ ಏನನ್ನ ಹೇಳ್ಬೇಕಂದ್ರೆ ಕೊಟ್ಟಿನಿ ಟೆಲ್ಸ್ ಅಬೌಟ್. ಟೆಲ್ಸ್ ಅಬೌಟ್ ಅಂದ್ರೆ ಡಿಸ್ಕ್ರೈಬ್ ಮಾಡಬೇಕು. ಏನನ್ನ ಹೇಳಬೇಕು? ಯಾರಿಗೆ ಹೇಳ್ಬೇಕಂದ್ರೆ ನೌನ್ ಮತ್ತು ಪ್ರೊನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡಬೇಕು. ಎಕ್ಸಾಮ್ ಸರ್ಕಲ್ ತಿಳ್ಕೊರಿ. ಆಡ್ಜೆಕ್ಟಿವ್ ಅಂದ್ರೆ ಡಿಸ್ಕ್ರೈಬ್ ಮಾಡಬೇಕು. ಏನನ್ನ ಡಿಸ್ಕ್ರೈಬ್ ಮಾಡಬೇಕು? ಈ ಕೊಟ್ಟಿನಿ ಏನನ್ನ ಡಿಸ್ಕ್ರೈಬ್ ಮಾಡಬೇಕು? ಯಾರಿಗೆ ಡಿಸ್ಕ್ರೈಬ್ ಮಾಡ್ಬೇಕಂದ್ರೆ ಡಿಸ್ಕ್ರೈಬ್ ಮಾಡಬೇಕು. ನೌನ್ ಮತ್ತು ಪ್ರೊನೌನ್ಗೆ ಡಿಸ್ಕ್ರೈಬ್ ಮಾಡಿದ್ವಿ ಅಂದ್ರೆ ನಾವು ಕರಿತೀವಿ ಆಡ್ಜೆಕ್ಟಿವ್ ಕರಿತೀವಿ. ತಿಳ್ಕೊಬೇಕು. ನಾಮಪದಕ್ಕೆ, ನಾಮಪದ ಮತ್ತು ಸರ್ವನಾಮಕ್ಕೆ ಏನಾದರೂ ವರ್ಣನೆ ಮಾಡಿದ್ರಂದ್ರೆ ಆನ್ಸರ್ ಆಡ್ಜೆಕ್ಟಿವ್ ಅಂತ ಹಾಕಬೇಕು. ಏನು ಟೈಪ್ಸ್ ಆಫ್ ಆಡ್ಜೆಕ್ಟಿವ್ ನೋಡ್ರಿ. ಈಗ ಟೈಪ್ಸ್ ಆಫ್ ಆಡ್ಜೆಕ್ಟಿವ್. ಇವಾಗ ಒಂದು ಸೇಪ್, size, color, number, quality, quantity. ತಿಳ್ಕೊಂಡ್ರಿ. ಆಡ್ಜೆಕ್ಟಿವ್ ಒಳಗೆ ಟೈಪ್ಸ್ ಅನ್ನ ಕಲಿತೀವಿ. ಸೇಪ್ ಆಕಾರ, ಏನಾದರೂ ಕೊಟ್ಟಂತ ಸೇಪ್ ಒಳಗ ಸರ್ಕಲ್,
ಸ್ಕ್ವೇರ್, ರೆಕ್ಟ್ಯಾಂಗಲ್ ಇಂಥ ಶೇಪ್ಗಳು ಬಂದಂದ್ರೆ ನಿಮ್ಮ ಆನ್ಸರ್ ಹಾಕಬೇಕು. ಆಡ್ಜೆಕ್ಟಿವ್ ಹಾಕ್ರಿ. ಸೈಜ್ ಬಿಗ್, ಸ್ಮಾಲ್, ಟಾಲ್, ಶಾರ್ಟ್, ಥಿಕ್, ಥಿನ್, ಏನಾದರೂ ಇಂಥ ಸೈಜ್ಗಳು ಬಂದಂದ್ರೆ ಆನ್ಸರ್ ಹಾಕ್ರಿ. ಆಡ್ಜೆಕ್ಟಿವ್ ಹಾಕ್ರಿ. ಅಂದ್ರೆ ಅಂಡರ್ಲೈನ್ ಮಾಡಿದ್ರಲ್ಲ, ಅಂಡರ್ಲೈನ್ ಮಾಡಿದ ಶಬ್ದಗಳಿಗೆ ಸೈಜ್ ಏನೋ ಬಂದ್ರೆ ಬಿಗ್, ಸ್ಮಾಲ್, ಟಾಲ್, ಶಾರ್ಟ್, ಥಿಕ್ ಮತ್ತು ಥಿನ್ ಇಂಥ ಏನಾದ್ರು ಶಬ್ದ ಬಂದ್ರೆ ಆನ್ಸರ್ ಹಾಕ್ರಿ. ಆಡ್ಜೆಕ್ಟಿವ್. ಕಲರ್, ಯಾವುದಾದ್ರೂ ಕಲರ್ ಅಂಡರ್ಲೈನ್ ಮಾಡಿದ ಅಂದ್ರೆ ಎಕ್ಸಾಂಪಲ್ ರೆಡ್, ಬ್ಲೂ, ಬ್ಲ್ಯಾಕ್, ಗ್ರೀನ್, ಪ್ರತಿಯೊಂದು ಕಲರನ್ನು ಏನಾದರೂ ಕೊಟ್ಟ ಸೆಂಟೆನ್ಸ್ ಒಳಗೆ ಕಲರ್ ಬಂದಿದ್ದು ಅಂಡರ್ಲೈನ್ ಮಾಡಿದಂದ್ರೆ ನಿಮ್ಮ ಆನ್ಸರನ್ನು ಆಡ್ಜೆಕ್ಟಿವ್ನ ಹಾಕ್ರಿ. ನಂಬರ್ 1, 2, 3 ಯಾವುದಾದ್ರೂ ಬೇಕಾದ ನಂಬರ್ ಕೊಟ್ಟರು ಕೊಟ್ಟಂಥ ಸೆಂಟೆನ್ಸ್ ಒಳಗೆ ಅಂಡರ್ಲೈನ್ ಮಾಡಿ ನಂಬರ್ ಕೊಟ್ಟಿದ್ರೆ ನಿಮ್ಮ ಆನ್ಸರನ್ನು ಏನು ಮಾಡಿರಿ, ಆಡ್ಜೆಕ್ಟಿವನ್ನು ಹಾಕ್ರಿ. ನೆಕ್ಸ್ಟ್ ಅಂದ್ರೆ ಕ್ವಾಲಿಟಿ. ಕ್ವಾಲಿಟಿ ಏನು ಕೊಡ್ತೀವಿ? ಗುಡ್. ಕ್ವಾಲಿಟಿ ಹೆಂಗೈತು? ಭಾಳ ಒಳ್ಳೆ ಆಯ್ತೈತಿಲ್ಲ. ಗುಡ್, ಬ್ಯಾಡ್, ವರ್ಸ್ಟ್ ಇರ್ತಕ್ಕಂಥ ಕ್ವಾಲಿಟಿ ಬಗ್ಗೆ ಏನು ಮಾಡ್ರಿ, ಬಂದಿದ್ದು ಕೊಟ್ಟಂಥ ಸೆಂಟೆನ್ಸ್ ಒಳಗೆ ಅಂಡರ್ಲೈನ್ ಮಾಡಿದ್ರೆ ಆನ್ಸರ್ ಆಡ್ಜೆಕ್ಟಿವ್. ಅಂದ್ರೆ ಕ್ವಾಂಟಿಟಿ ಅಂದ್ರೆ ಪ್ರಮಾಣ ಅನ್ನಂಗೆ. ಅಷ್ಟಾಯ್ತು ಇಷ್ಟಾಯ್ತು ಏನಕ್ಕೈತ್ರಿ? ಸಮ್, ಫ್ಯೂ, ಲಿಟಲ್ ಇಂಥ ಶಬ್ದಗಳು ಏನಾದರೂ ಕೊಟ್ಟಂಥ ಸೆಂಟೆನ್ಸ್ ಒಳಗೆ ಅಂಡರ್ಲೈನ್ ಮಾಡಿದಂದ್ರೆ ಆನ್ಸರ್ ಆಡ್ಜೆಕ್ಟಿವ್. ಇಲ್ಲಿ ಕೊಟ್ಟಿನಿ ಆಲ್ಮೋಸ್ಟ್ ಇವನಕ್ಕೆ ಇರ್ತಾನೆ ನೋಡ್ರಿ. ಸರ್ಕಲ್, ಸ್ಕ್ವೇರ್, ಬಿಗ್, ಸ್ಮಾಲ್, ಟಾಲ್, ಶಾರ್ಟ್, ಥಿಕ್, ಥಿನ್, ರೆಡ್, ಬ್ಲೂ, ಬ್ಲ್ಯಾಕ್, ಗ್ರೀನ್, 1, 2, 3 ನಂಬರ್ಸ್. ನೆಕ್ಸ್ಟ್ ಬಂದಾಗ ಕ್ವಾಲಿಟಿ ಗುಡ್, ಬ್ಯಾಡ್, ವರ್ಸ್ಟ್. ನೆಕ್ಸ್ಟ್ ಬಂದಾಗ ಸಮ್, ಫ್ಯೂ, ಲಿಟಲ್ ಇಂಥ ಪ್ರಮಾಣಗಳಾಗಿರ್ಬೋದು, ನಂಬರ್ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಕಲರ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಏನಾದರೂ ಕೊಟ್ಟಂಥ ಸೆಂಟೆನ್ಸ್ ಒಳಗೆ ಅಂಡರ್ಲೈನ್ ಮಾಡಿದಂದ್ರೆ ನಿಮ್ಮ ಆನ್ಸರ್ ಹಾಕ್ರಿ, ಆಡ್ಜೆಕ್ಟಿವ್ನ ಹಾಕ್ರಿ. ನೆಕ್ಸ್ಟ್ ಯಾವ್ದಂದ್ರೆ ವರ್ಬ್. ವರ್ಬ್ ಅಂದ್ರ ಕ್ರಿಯಾಪದ. ವರ್ಬ್ ಅಂದ್ರ ಕ್ರಿಯಾಪದ, ಕ್ರಿಯೆ ಮಾಡುವಂತ ಕೆಲಸ. ಪ್ರತಿಯೊಂದು ಮಾಡುವಂತ ಕೆಲಸ ಹೆಂಗತ್ತೀವಿ? ಕ್ರಿಯೆ ಇರ್ತೀವಿ. ಈಗ ಕ್ರಿಯೆ, ಕ್ರಿಯಾ ಅಂದ್ರ ಕೆಲಸ ಅನ್ನಂಗ. ಮಾಡುವಂತ ಪ್ರತಿಯೊಂದು ಕೆಲಸಗಳ ಹೆಂಗ್ ಕರ್ತೀವಿ? ವರ್ಬ್ ಅಂತೀವಿ. ಡೆಫಿನಿಷನ್ ತಗೋರಿ. ವರ್ಬ್ ಮೀನ್ಸ್ ಆಕ್ಷನ್ ವರ್ಡ್. ವರ್ಬ್ ಮೀನ್ಸ್ ಆಕ್ಷನ್ ವರ್ಡ್. ಯಾವ ತಿಳ್ಕೊಂಬೇಕು? ಆಕ್ಷನ್ ವರ್ಡ್ ಅನ್ನ ಕೊಟ್ಟಂತ ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಜಂಪ್, ಕಿಕ್, ಪುಷ್, ಪುಲ್, ರನ್, ವಾಕ್, ಸ್ಲೀಪ್, ಈಟ್, ಡ್ರಿಂಕ್ ಏನಾದರೂ ಆಕ್ಷನ್ ಹೊಡ್ತಾವ. ಮಾಡುವಂಥ ಆಕ್ಷನ್ ವರ್ಡ್ಗಳು ಏನಾದರೂ ಕೊಟ್ಟಿದಂದ್ರೆ ಆನ್ಸರ ವರ್ಬ್ ಅನ್ನು ಮಾಡಬೇಕು. ಈ ವರ್ಬ್ ಒಳಗೆ ನಾವು 2 ವಿಧ ಮಾಡ್ತೀವಿ. ಒಂದು ಹೆಲ್ಪಿಂಗ್ ವರ್ಬ್, ಇನ್ನೊಂದು ಮೇನ್ ವರ್ಬ್. ಒಂದು ಹೆಲ್ಪಿಂಗ್ ವರ್ಬ್, ಇನ್ನೊಂದು ಮೇನ್ ವರ್ಬ್. ಮೇನ್ ವರ್ಬ್ ಅಂದ್ರೆ ಇಟ್ ಶೋಸ್ ಓನ್ಲಿ ಆಕ್ಷನ್. ಮೇನ್ ವರ್ಬ್ ಶೋಸ್ ಓನ್ಲಿ ಆಕ್ಷನ್. ಓನ್ಲಿ ಆಕ್ಷನ್. ಮಾಡುವಂತ ಪ್ರತಿಯೊಂದು ಕ್ರಿಯೆಯನ್ನ ಸೂಚನೆ ಮಾಡೋದು ಮೇನ್ ವರ್ಬ್. ಒಂದು ವೇಳೆ ಮೇನ್ ವರ್ಬಿಗೆ ಹೆಲ್ಪಿಂಗ್ ವರ್ಬ್ ಸಹಾಯ ಮಾಡ್ತಂದ್ರೆ ಅದಕ್ಕೆ ಹೇಗೆ ಕೊಡ್ತೀವಿ? ಹೆಲ್ಪಿಂಗ್ ವರ್ಬ್. ಹೆಲ್ಪ್ ಮಾಡಿದೆ ಯಾರಿಗೆ? ಈ ಮೇನ್ ವರ್ಬಿಗೆ ಏನು ಮಾಡುತ್ತಂದ್ರೆ ಹೆಲ್ಪಿಂಗ್ ವರ್ಬ್ ಸಹಾಯ ಮಾಡುವಂತ ಇರುವಂತ ಕಾಲ ಏನಾಗುತ್ತಂದ್ರೆ ಚೇಂಜ್ ಆಗ್ತಾವ. ಹೆಲ್ಪಿಂಗ್ ವರ್ಬ್ ಅಂದ್ರೆ ಯಾವುವು ಅಂದ್ರೆ ಡೂ, ಡಸ್, ಡಿಡ್, ಈಸ್, am, are, was, were, have, had, has, will. Moral of story: can, could, may, might. ಇಂಥದ್ದು ಏನಾದ್ರು ಎಕ್ಸಾಂಪಲ್ದಾಗ ಡೂ, ಡಸ್, ಡಿಡ್, ಈಸ್, ಆಮ್, ಆರ್, ವಾಸ್, ವೇರ್, ಹ್ಯಾವ್, ಹ್ಯಾಡ್, ಹ್ಯಾಸ್, ವಿಲ್, ಕ್ಯಾನ್, ಕುಡ್, ಮೇ, ಮೈಟ್, ಆಟ್, ಶುಡ್, ಶಾಲ್ ಇಂಥ ಶಬ್ದಗಳು ಬಂದರು. ಇಲ್ಲಿ ನೋಡ್ರಿ ಆಕ್ಷನ್ ವರ್ಡ್ ಅಂದ್ರೆ ಒಂದು ತಗೋರಿ ಎಕ್ಸಾಂಪಲ್. ಜಂಪ್ ಜಿಗಿದು ಒಂದು ಕೆಲಸ, ಈಟ್ ತಿನ್ನುವುದು ಒಂದು ಕೆಲಸ, ಡ್ರಿಂಕ್ ಕುಡಿದು ಒಂದು ಕೆಲಸ, ಪುಷ್ ತಳ್ಳುವುದು ಒಂದು ಕೆಲಸ, ಪುಲ್ ಜಗ್ಗುದು ಒಂದು ಕೆಲಸ,
ಮಾಡುವಂಥ ಆ್ಯಕ್ಷನ್ಗಳನ್ನು ಕರಿತೀವಿ. ಮೇನ್ ವರ್ಬ್ ಮೀನ್ಸ್ ಓನ್ಲಿ ಆ್ಯಕ್ಷನ್, ಮಾಡುವಂಥ ಕ್ರಿಯೆಗಳನ್ನು ಏನು ಕರಿತೀವಿ ನಾವು, ಅದಕ್ಕೆ ವರ್ಬ್ ಅಂತೇಳಿ ಕರಿತೀವಿ. ವರ್ಬಲ್ಲಿ ಇರ್ತಕ್ಕಂಥವು ಎರಡು ವಿಧ, ಒಂದು ಮೇನ್ ವರ್ಬ್, ಇನ್ನೊಂದು ಹೆಲ್ಪಿಂಗ್ ವರ್ಬ್. ಕರಿ ಮೇನ್ ವರ್ಬ್ ಅಂದ್ರೆ ಮಾಡುವಂಥ ಕ್ರಿಯೆ, ಆ ಮಾಡುವಂಥ ಕ್ರಿಯೆಗೆ ಹೆಲ್ಪಿಂಗ್ ವರ್ಬ್ ಏನಾದರೂ ಸಹಾಯ ಮಾಡಿರುವಂಥ ಇರುವಂಥ ಕಾಲ ಏನಾಗ್ತದೆ ಅಂತ ಹೇಳಿವಿ, ಚೇಂಜೇ ಆಗ್ತದೆ. ತಗೋರಿ, ವರ್ಬ್ ಮೀನ್ಸ್ ಆ್ಯಕ್ಷನ್ ವರ್ಡ್. ಇದಾದ ನಂತರ ಯಾವುದು, ಯಾಡ್ ವರ್ಬ್. ಕ್ರಿಯಾ ವಿಶೇಷಣ. ಕ್ರಿಯಾ ವಿಶೇಷಣ. ಕ್ರಿಯಾ ವಿಶೇಷಣ. ಇಲ್ಲಗ ಕ್ರಿಯೆ ಅಂದ್ರ ಕೆಲಸ, ವಿಶೇಷ ಅಂದ್ರೇನು, ಹೊಗಳಬೇಕು. ಯಾರನ್ನು ಹೊಗಳಬೇಕು, ಮಾಡುವಂಥ ಕೆಲಸದ ಬಗ್ಗೆ ಮಾತಾಡಬೇಕು. ಮಾಡುವಂಥ ಕೆಲಸ ವರ್ಬ್ ಅಂತ ಹೇಳಿವಿ. ವರ್ಬ್ ಬಗ್ಗೆ ಏನು ಮಾಡಬೇಕು, ಡಿಸ್ಕ್ರೈಬ್ ಮಾಡಬೇಕು. ಡೆಫಿನಿಷನ್ ತಗೋರಿ. ಈಗ adverb means describe or modifies verb. ಇರ್ತಕ್ಕಂಥ ವರ್ಬಿನ ಬಗ್ಗೆ ನಾವೇನು ಮಾಡಬೇಕು, ವರ್ಣನೆ ಮಾಡಬೇಕು, ಡಿಸ್ಕ್ರೈಬ್ ಮಾಡಬೇಕು. ಅದನ್ನು ಕರಿತೀವಿ ಎರಡು ವರ್ಬ್ ಅಂತ ತಿಳ್ಕೊತೀವಿ. ಇನ್ನೊಂದು ತಿಳ್ಕೊರಿ, ಎರಡು ವರ್ಬ್ ಒಳಗೆ ಆಲ್ಮೋಸ್ಟ್ ಆಲ್ ಕೊಟ್ಟಂಥ ಎರಡು ವರ್ಬ ಎಲ್ವಾ ಇಂದ ಏನಾಗಿರ್ತಾವ, ನಿಮ್ಮ ಆನ್ಸರ್ ಏನಾಕ್ರಿ, ಎರಡು ವರ್ಬನ್ನು ಹಾಕ್ರಿ. ನೆಕ್ಸ್ಟ್ ನೋಡಗ, ಓಲ್ಡ್ ಮ್ಯಾನ್ ವಾಕ್ ಸ್ಲೋಲಿ. ಕೊಟ್ಟಿವಿ ಸ್ಲೋ, ಏನದು ಕೊಟ್ಟ ಸ್ಲೋಲಿ ಅಂದ್ರೆ ಎಲ್ವಾ ಇಂದ ಎಂಡಾಗೈತಿ. ಯಾರ ಬಗ್ಗೆ ಮಾತಾಡ್ತೀವಿ, ವಾಕ್ ಅನ್ನೋದು ಒಂದು ಕ್ರಿಯೆ. ಹೇಗೆ ಅಂದ್ರೆ ಕೊಟ್ಟಂತ ವಾಕ್ಯ ಒಳಗ ಏನ್ ಮಾಡ್ಬೇಕು, ಹೌ ಅಂತಕ್ಕಂಥ ಕ್ವಶನ್ ಅನ್ನ ಮಾಡ್ಕೋಬೇಕು. ನಾವು ಹೇಗೆ ಅಂತಕ್ಕಂಥ ಕ್ವಶನ್ ಮಾಡ್ಕೊಂಡ್ರ ಆಲ್ಮೋಸ್ಟ್ ಅಲ್ಲಿ ನಮಗೆ ಎರಡು ವರ್ಬ ಸಿಗುತ್ತೆ. ನೋಡುವ, ಆ ಓಲ್ಡ್ ಮ್ಯಾನ್ ಅಂದ್ರ ಆ ಮುದುಕ ಹೆಂಗ್ ನಡೆಯಕತ್ತಾನಂದ್ರ ಬಹಳ ಸಾವಕಾಶ. ಹೇಗೆ ಅಂದಾಗ ಬಹಳ ಸಾವಕಾಶವಾಗಿ ನಡೆಯಕತ್ತ ಅಂತ ತಿಳ್ಕೊಬೇಕು. ಅಂದ್ರೆ ಸ್ಲೋಲಿ ಅನ್ನೋದು ಏನಾಗುತ್ತೆ, ಇಲ್ಲಿ ಎರಡು ವರ್ಬ್ ಆಗುತ್ತಾ, ವಾಕ್ ಅನ್ನೋದು ವರ್ಬ್ ಆಗುತ್ತೆ. ಆ ರೀತಿ ಕೊಟ್ಟಂತ ಸೆಂಟೆನ್ಸ್ ಒಳಗೆ ಏನಾದರೂ ಎಲ್ವಾಯಿಂದ ಬಂದಿತ್ತಂದ್ರೆ ಆನ್ಸರ್ ಏನಕ್ರಿ, ಎರಡು ವರ್ಬ ಹಾಕ್ರಿ. ನೆಕ್ಸ್ಟ್ ಯಾವುದು, ಪ್ರಿಪೋಸಿಷನ್. ಉಪಸರ್ಗಾವ್ಯಯ. ಉಪಸರ್ಗಾವ್ಯಯ ನೋಡ್ರಿ, ಪ್ರಿಪೋಸಿಷನ್ ಅಂದ್ರ ಲಿಂಕ್ ನೌನ್ ಆರ್ ಪ್ರೊನೌನ್. ನಾಮಪದ ಮತ್ತು ಪ್ರೊನೌನ್ ಬಗ್ಗೆ ಲಿಂಕ್ ಮಾಡಿ ಮಾತಾಡ್ಬೇಕು. ಹೆಂಗಂದ್ರ ಇಲ್ಲೊಂದು ಪೆನ್ ಐತಿ, ಇದು ಪೆನ್ ಅನ್ನೋದು ಒಂದು ನೌನ್ ಐತಿ, ಇದು ಹ್ಯಾಂಡ್ ಅನ್ನೋ ನೌನ್ ಐತಿ. ನೋಡ್ಗ ಹೆಂಗೈತಿ, ಮಾರ್ಕರ್ ಐತಿ, ಪೆನ್ ಐತಿ, ಕೈ ಮೇಲಿದೆ, ಈಗ ಕೆಳಗಿದೆ, ಈಗ ಮುಂದೆ, ಹಿಂದೆ ಇಂಥ ಶಬ್ದಗಳು ಬಳಸ್ತಿದ್ದೀವಿ. ಅವಕ್ಕೆ ಏನಂತೀವಿ ನಾವು, ಪ್ರಿಪೋಸಿಷನ್ ಅಂತೇಳಿ ಕರಿತೀವಿ. ನೋಡ್ಗ ಈಗ ಪ್ರಿಪೋಸಿಷನ್ ಮೀನ್ಸ್ ಲಿಂಕ್ ನೌನ್ ಆರ್ ಪ್ರೊನೌನ್. ನೌನ್ ಮತ್ತು ಪ್ರೊನೌನ್ಗೆ ಲಿಂಕ್ ಮಾಡಿ ಮಾತಾಡಬೇಕು. ಹೆಂಗಂದ್ರೆ ಎರಡು ಎಕ್ಸಾಂಪಲ್ ಕೊಟ್ಟಿನಿ ನಿಮ್ಗೆ. ಇದು ಮಾರ್ಕರ್ ಅನ್ನೋದು ಏನೈತಿ, ಇದು ನೌನ್ ಐತಿ, ಹ್ಯಾಂಡ್ ಅನ್ನೋದು ಒಂದು ನೌನ್ ಐತಿ. ಲಿಂಕ್ ಮಾಡಿ ಮಾತಾಡಿದಾಗ ಮಾರ್ಕರ್ ಕೈ ಮೇಲಿದೆ, ಎಲ್ಲೈತಿ, ಮೇಲೈತಿ, ಏನಾಗುತ್ತೆ, ಆನ್ ಅನ್ನೋದು ಒಂದು ಪ್ರಿಪೋಸಿಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ತಗೋ, ಯಾವಂತ ಶಬ್ದಗಳು ಬರ್ತಾವ ಪ್ರಿಪೋಸಿಷನ್ ಒಳಗೆ, ಆನ್, ಇನ್, ಅಂಡರ್, ಬಿಟ್ವೀನ್, ಅಮಾಂಗ್, beside, across, in front of, inside, outside. ಏನಾದರೂ ಅಂತ ಕೊಡ್ತಾರೆ ಸೆಂಟೆನ್ಸ್ ಒಳಗೆ ಇಂಥ ಶಬ್ದಗಳು ಬಂದಂದ್ರೆ ನಿಮ್ಮ ಆನ್ಸರ್ ಏನಾಕ್ರಿ, ಪ್ರಿಪೋಸಿಷನ್ ಹಾಕ್ರಿ. ಪ್ರಿಪೋಸಿಷನ್ ಲಿಂಕ್ ಮಾಡಿ ಮಾತಾಡಬೇಕು. ಏನಾದರೂ ಇಲ್ಲಿ ಒಂದು ಬಾಕ್ಸ್ ಐತಿ, ಆ ಬಾಕ್ಸ್ ಏನೈತಿ, ಆ್ಯಪಲ್ ಐತಿ, ಎಲ್ಲೈತಿ, ಆ ಬಾಕ್ಸ್ ಮೇಲೆ ಇದೆ. ಇದು ಬಾಕ್ಸ್ ಅನ್ನತಕ್ಕಂಥದ್ದು ನೌನ್ ಐತಿ, ಅದ ಮ್ಯಾಗ ಆ್ಯಪಲ್ ಅನ್ನೋದು ಒಂದು ನೌನ್ ಐತಿ. ಎರಡನ್ನ ಏನು ಮಾಡಿ ಲಿಂಕ್ ಮಾಡಿ, ಆ ಆ್ಯಪಲ್ ಬಾಕ್ಸ್ ಮೇಲೆ ಸೇಬು ಇದೆ, ಇಲ್ಲಿ ಕೆಳಗಡೆ
ಅಂಡರ್, ಇದು ಬಿಟ್ವೀನ್, ಇದು ನಿಯರ್. ಇಂಥ ಶಬ್ದಗಳು ಏನಾಗ್ತಾವ ಅಂದ್ರೆ, ಇಂಥ ಶಬ್ದಗಳು ಏನಾದ್ರು ಕೊಟ್ಟಂದ್ರೆ ಸೆಂಟೆನ್ಸ್ ಒಳಗೆ ಅಂಡರ್ಲೈನ್ ಮಾಡೋದಂದ್ರೆ ಆನ್ಸರ್ ಏನು ಹಾಕ್ಬೇಕು ನೀವು? ಪ್ರಿಪೋಸಿಷನ್ ಹಾಕ್ಬೇಕು. ಯಾವುದು? ಆನ್, ಇನ್, ಅಂಡರ್, ಬಿಟ್ವೀನ್, ಅಮಾಂಗ್, ಬಿಸೈಡ್, ಅಕ್ರಾಸ್, ಇನ್ ಫ್ರಂಟ್ ಆಫ್, ಇನ್ಸೈಡ್, ಔಟ್ಸೈಡ್, ನಿಯರ್, ಯಾಟ್, ಇನ್, ಇಂಟು. ಇಂಥ ಶಬ್ದಗಳು ಏನಾದ್ರು ಬಂದಂದ್ರೆ ನಿಮ್ಮ ಆನ್ಸರ್ ಆಗಿ ಪ್ರಿಪೋಸಿಷನ್ ಹಾಕ್ರಿ. ನೆಕ್ಸ್ಟ್ ಯಾವುದು? ಕಂಜೆಕ್ಷನ್. ಕಂಜೆಕ್ಷನ್ ಮೀನ್ಸ್ ಸಮುಚ್ಚಯ. ಸಮುಚ್ಚಯ ಅಂದ್ರೆ ಕೂಡಿಸ್ಬೇಕು. ಸಮುಚ್ಚಯ ಅಂದ್ರೆ ಕೂಡಿಸಬೇಕು. ಏನು ಕೂಡಿಸ್ಬೇಕು? ಎರಡು ಶಬ್ದ ಅಥವಾ ಎರಡು ವಾಕ್ಯಗಳನ್ನ ಕೂಡಿಸಿ ಮಾತಾಡಬೇಕು, ಹೇಳಬೇಕು. ಅದಕ್ಕೆ ಹೆಂಗಂತೀವಿ? ಸಮುಚ್ಚಯ. ಸಮುಚ್ಚಯ ಅಂದ್ರೆ ಕೂಡಿಸ್ಬೇಕು. ನೋಡ್ಗ, ಕಂಜೆಕ್ಷನ್ ಮೀನ್ಸ್ ಜಾಯಿಂಟ್ two words or two words or two sentence. ಏನು ಕೊಟ್ಟಿವಿ? ಕಂಜೆಕ್ಷನ್ ಮೀನ್ಸ್ ಜಾಯಿಂಟ್, ಸೇರಿಸಬೇಕು. ಎರಡು ವಾಕ್ಯ ಆಗಿರ್ಬೋದು, ಎರಡು ಶಬ್ದಗಳನ್ನ ಸೇರಿಸಿ ಏನು ಗೊತ್ತಿಲ್ಲ, ಅದಕ್ಕೆ ಹೆಂಗೆ ಕರಿತೀವಿ? ಕಂಜೆಕ್ಷನ್ ಕರಿತೀವಿ. ಇಲ್ಲೇ ನೋಡ, ಸಮುಚ್ಚಯ ಅಂದ್ರೆ ಕೂಡಿಸುವುದು. ಎರಡು ವಾಕ್ಯ ಇರ್ಬೋದು, ಎರಡು ಪದಗಳನ್ನು ಕೂಡಿಸಿಕೆ ಹೇಳ್ತೀವಿ ನಾವು ಕಂಜೆಕ್ಷನ್ ಹೇಳ್ತೀವಿ. ಫಾರ್ ಎಂತ ವರ್ಡ್ಗಳು ನೋಡ್ರಿ. ಫಾರ್ ಎಕ್ಸಾಂಪಲ್, ಬಟ್, ಅಂಡ್, ಸೊ, ಬಿಕಾಸ್, ದೇರ್ಫೋರ್. ಇಂಥ ಶಬ್ದಗಳು ಏನಾದರೂ ಕೊಟ್ಟಿದ್ದಾರೆ ಸೆಂಟೆನ್ಸ್ ಒಳಗೆ, ಯಾವುದು? ಬಟ್, ಅಂಡ್, ಸೊ, ಬಿಕಾಸ್, ದೇರ್ಫೋರ್. ಇಂಥ ಶಬ್ದಗಳು ಏನಾದರೂ ಸೆಂಟೆನ್ಸ್ ಒಳಗೆ ಬಂದಂದ್ರೆ ಆಲ್ಮೋಸ್ಟ್ ಭಾಳ ಕೇಳೋಣ. ಇಂಥ ಶಬ್ದಗಳು ಬಂದ್ರೆ ನಿಮ್ಮ ಆನ್ಸರ್ ಹಾಕ್ರಿ, ಕಂಜೆಕ್ಷನ್ ಅನ್ನ ಹಾಕ್ರಿ. ನೆಕ್ಸ್ಟ್ ಲಾಸ್ಟ್ ಒನ್ ಯಾವ್ದಂದ್ರೆ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಅಂದ್ರೆ ಭಾವಸೂಚಕ. ಭಾವಸೂಚಕ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸೋಕೆ ಹೇಳ್ತೀವಿ ಇಂಟರ್ಜೆಕ್ಷನ್ ಹೇಳ್ತೀವಿ. ಕೊಟ್ಟಂತ ಸೆಂಟೆನ್ಸ್ ಒಳಗ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಬಂತಂದ್ರೆ ಆನ್ಸರ್ ಹಾಕ್ರಿ, ಇಂಟರ್ಜೆಕ್ಷನ್ ಅನ್ನ ಹಾಕ್ಬಿಡ್ರಿ. ನೋಡಗ, ಇಂಟರ್ಜೆಕ್ಷನ್ ಮೀನ್ಸ್ ಸಡನ್ ಫೀಲಿಂಗ್ಸ್. ಇಂಟರ್ಜೆಕ್ಷನ್ ಮೀನ್ಸ್ ಸಡನ್ ಫೀಲಿಂಗ್ಸ್. ಸಡನ್ ಫೀಲಿಂಗ್ಸ್. ಇಂಟರ್ಜೆಕ್ಷನ್ ಸಡನ್ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತೀವಲ್ಲ, ಸಡನ್ ಫೀಲಿಂಗ್ಸ್ ಅಂತ ಹೇಳಿ ಕರಿತೀವಿ. ನೋಡ್ಗ, ಎಕ್ಸಾಂಪಲ್, ಹುರ್ರ ಗೆದ್ದಾಗ ಹೇಳ್ತೀವಿ ಹುರ್ರ ಅಂತಕ್ಕಂಥದ್ದು ಸಡನ್ ಆಗಿ ಅಲಾಸ್, ಅಯ್ಯೋ ಅಂತೀವಲ್ಲ, ಅಲಾಸ್. ವಾವ್. ನೆಕ್ಸ್ಟ್, ಹಾಯ್ ಅಂದ್ರೆ ಹಾಯ್ ದಿನ ಯೂಸ್ ಮಾಡಲ್ಲ, ಯಾವಾಗಾರೆ ಅಪರೂಪಕ್ಕೆ ನಮ್ಗೆ ಓ ಹಾಯ್ ಅಂತಿರ್ತೀವಲ್ಲ ಅಂಥವು ಏನಾದ್ರೆ ಸಡನ್ ಫೀಲಿಂಗ್ಸ್ ಅನ್ನು ವ್ಯಕ್ತಪಡಿಸ್ತೀವಿ. ಇಂಟರ್ಜೆಕ್ಷನ್ ತಿಳ್ಕೊಂಬಿಡ್ರಿ. ಕೊಟ್ಟಂತ ಸೆಂಟೆನ್ಸ್ ಒಳಗ ಈ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅಂತಂದ್ರೆ ನಿಮ್ಮ ಆನ್ಸರ್ ಏನು ಹಾಕ್ರಿ, ಇಂಟರ್ಜೆಕ್ಷನ್ ಹಾಕ್ರಿ, 1 ಮಾರ್ಕ್ಸ್ ಕಂಪಲ್ಸರಿ ಬರುತ್ತೆ. ಬರುತ್ತಾ ಸರ್? 2ನೇ ಚಾಪ್ಟರ್ ತೊಗೊಳಂಗ್ರಿ ಇದ್ರಿ. ಬಂದು ರೀ 9 ಬದ್ರಿ. ಇದ್ರಿ ಅವು ಅದ್ರಲ್ಲ ಮತ್ತೆ ಎಲ್ಲ ಹೊಳ್ಕೋದು ನೋಡ್ರ ಬರ್ದಿದ್ದು. ಇನ್ನು ಹಾಕ್ತು ಒಳ ಹೊಸ ಪೇಜ್ ತಗೋಬೇಕಾರೆ ಮತ್ತೆ ಹೋಗ್ಬೇಕು ನಂಗೆ ಬಂದ್ರಿ. ಈಗ ನಂಬರ್ಸ್ ಮ್ಯಾಗ ರೀ ಈಗ ಹೊಲ್ಲೇನ್ರಿ. ಈಗ ಇದಕ್ಕೆ ಮಾರ್ಕ್ ಮಾಡ್ರಲ್ಲ. ಈಗ ಈ ಕ್ಲಾಸ್ ಒಳಗೆ ಆಲ್ಫಾಬೆಟ್ ಬಂತು, ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ತಿಳ್ಕೊಂಡಿವಿ. ಈಗ 2ನೇ ಯೂನಿಟ್ ನೋಡೋಣ, ನಂಬರ್ಸ್. ಹೊಡ್ಲೇನ್ರಿ ಹೌದನ್? ನಂಬರ್ಸ್. ಈ ಕ್ಲಾಸ್ ಒಳಗೆ ನಂಬರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಂಬರ್ಸ್ ವಚನಗಳು. ಏನು ಮಾಡ್ತೀವಿ? 2 ವಿಧಗಳನ್ನಾಗಿ ವಿಭಾಗವನ್ನು ಮಾಡ್ತೀವಿ. 2 ಟೈಪ್ಸ್. ಒಂದು ಸಿಂಗ್ಯುಲರ್,
ಸಿಂಗ್ಯುಲರ್, ಇನ್ನೊಂದು ಪ್ಲೂರಲ್. ಏಕವಚನ, ಬಹುವಚನ. ಏಕವಚನ, ಬಹುವಚನ. ಏಕವಚನ ಅಂದ್ರೆ ಓನ್ಲಿ ಒನ್ ಥಿಂಗ್ ಆರ್ ಪರ್ಸನ್, ಓನ್ಲಿ ಒನ್. ಸಿಂಗುಲರ್ ಮೀನ್ಸ್ ಓನ್ಲಿ ಒನ್. ಸಿಂಗುಲರ್ ಮೀನ್ಸ್ ಓನ್ಲಿ ಒನ್. ಪ್ಲೂರಲ್ ಮೀನ್ಸ್ ಮೋರ್ ದ್ಯಾನ್ ಒನ್, ಒಂದಕ್ಕಿಂತ ಹೆಚ್ಚು. ಮೋರ್ ದ್ಯಾನ್ ಒನ್, ಒಂದಕ್ಕಿಂತ ಹೆಚ್ಚಿದ್ದರ. ಎಕ್ಸಾಂಪಲ್ ತಗೋರಿ, ಬುಕ್ ಅಂದ್ರ ಒಂದೇ ಪುಸ್ತಕ. ಇಲ್ಲಿ ಬುಕ್ ಕೊಟ್ಟ, ಬುಕ್ಸ್ ಅಂದ್ರಾಗ ಪುಸ್ತಕಗಳು, ಬುಕ್ಸ್ ಪುಸ್ತಕಗಳು. ಫಾರ್ ಎಕ್ಸಾಂಪಲ್, ಪೆನ್ ಅಂದ್ರ ಲೇಖನಿ, ಪೆನ್ಸ್ ಅಂದ್ರ ಲೇಖನಿಗಳು, ಪೆನ್ಸ್. ಐತಿ ಕೊಟ್ಟಿದ್ದು ನಂಬರ್ಸ್ ಒಳಗ ಎರಡು ವಿಧ ಅದ, ಒಂದು ಸಿಂಗ್ಯುಲರ್, ಇನ್ನೊಂದು ಪ್ಲೂರಲ್. ಏಕವಚನವನ್ನ ಬಹುವಚನಕ್ಕೆ ಯಾವ ತರ ಚೇಂಜ್ ಮಾಡ್ಬೇಕು ಅನ್ನೋದಂದ್ರೆ ಕೆಲವೊಂದು ರೂಲ್ಸ್ಗಳನ್ನ ತಿಳ್ಕೊಳ್ಳೋಣ. ರೂಲ್ಸ್. ಫಸ್ಟ್ ರೂಲ್ ನೋಡ್ರಿ, ಯಾವ್ದಾದರೂ ಕೊಟ್ಟಂತ ಶಬ್ದ, ಯಾವ್ದು ಬೇಕಾದ ಶಬ್ದ ಕೊಡ್ಲಿ, ಎಸ್, ಡಬಲ್ ಎಸ್, ಸಿ ಎಚ್, ಎಕ್ಸ್, ಎಸ್ ಎಚ್, ಜಡ್ ಇಂದ ಎಂಡ್ ಆಗಿತ್ತಂದ್ರ, ಯಾವ್ದಾದ್ರು ಶಬ್ದ ಕೊಡ್ಲಿ, ಎಸ್, ಡಬಲ್ ಎಸ್, ಸಿ ಎಚ್, ಎಕ್ಸ್, ಎಸ್ ಎಚ್, ಜಡ್ ಇಂದ ಎಂಡ್ ಆಗಿತ್ತಂದ್ರ ಯಾವುದು ಕ್ಯಾನ್ಸಲ್ ಮಾಡಕ್ ಹೋಗ್ಬೇಡ್ರಿ, ಇ ಎಸ್ ಅನ್ನ ಯಾಡ್ ಮಾಡ್ರಿ. ಫಾರ್ ಎಕ್ಸಾಂಪಲ್, ಪ್ರತಿಯೊಂದು ಎಕ್ಸಾಂಪಲ್ ತಗೋರಿ. ಬಸ್, ಲಾಸ್ಟಿಗೆ ಏನೈತಿ, ಎಸ್ ಬಂದೈತಿ. ಈಗ BUSES, ಬಸ್ಸಸ್. ನೆಕ್ಸ್ಟ್ ಗ್ಲಾಸ್, GLASS, ಡಬಲ್ ಎಸ್ ಬಂದೈತಿ, GLASSES. ನೆಕ್ಸ್ಟ್ ಬಂದಿದ್ದು CH, ಬೆಂಚ್, CH ಬಂದೈತಿ, ಬೆಂಚಸ್. ನೆಕ್ಸ್ಟ್ ಬಂದಿದ್ದು X, ಬಾಕ್ಸ್, ಬಾಕ್ಸಸ್. ನೆಕ್ಸ್ಟ್ SH, ಬ್ರಷ್. ನೆಕ್ಸ್ಟ್ ಜಡ್, ಕ್ವಿಜ್. ಹೌದಾ ನೋಡ್ರಿ, ಈ ಪ್ರಶ್ನೆ ನೋಡ್ರಿ, ಯಾವುದಾದರೂ ಕೊಟ್ಟಂತ ಶಬ್ದಗಳು ಎಸ್, ಎಸ್ ಎಚ್, ಸಿ ಎಚ್, ಎಕ್ಸ್, ಎಸ್ ಎಚ್, ಜಡ್ ಇಂದ ಏನಾದರೂ ಎಂಡ್ ಆಗಿತ್ತಂದ್ರೆ ನಿಮ್ಮ ಆನ್ಸರ್ ಬರಬೇಕು. ಏನು, ಯಾವುದು ಕ್ಯಾನ್ಸಲ್ ಮಾಡಕ್ ಹೋಗ್ಬೇಡ್ರಿ, ಇ ಎಸ್ ಅನ್ನ ಯಾಡ್ ಮಾಡ್ರಿ, ಸಿಂಗುಲರ್ ಇಂದ ಪ್ಲೂರಲ್ಕ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಎರಡನೇ ರೂಲ್, ರೂಲ್ ನಂಬರ್ 2. ಯಾವುದಾದರೂ ಶಬ್ದ ಎಫ್ ಮತ್ತು ಎಪಿ ಇಂದ ಎಂಡ್ ಆಗಿತ್ತಂದ್ರ, ಯಾವುದಾದ್ರು ಶಬ್ದ ಎಫ್ ಮತ್ತು ಎಪಿ ಇಂದ ಏನಾಗಿತ್ತಂದ್ರ ಎಫ್ ಮತ್ತು ಎಪಿಯನ್ನ ಕ್ಯಾನ್ಸಲ್ ಮಾಡಬೇಕು. ಎಫ್ ಮತ್ತು ಎಪಿಯನ್ನ ಕ್ಯಾನ್ಸಲ್ ಮಾಡಿ VES ಅನ್ನ ಯಾಡ್ ಮಾಡಬೇಕು. ಎಫ್ ಮತ್ತು ಎಪಿಯನ್ನ ಕ್ಯಾನ್ಸಲ್ ಮಾಡಿ VES ಅನ್ನ ಯಾಡ್ ಮಾಡಬೇಕು. ಇಲ್ಲಿ ನೋಡಿ ಏಮತಿ, ವೈಪ್ ಕೊಟ್ಟಿನಿ, ಬಂದಿದ್ದು ಎಪಿಯನ್ನ ತೆಗೀರಿ, WIVES, ವೈವ್ಸ್. ಲೈಫ್, ಲೈವ್ಸ್. ಅರ್ಥ ಐತಿ. ನೆಕ್ಸ್ಟ್ ನೈಫ್, knives. Leaf, leaves. ಎಫ್ ಮತ್ತು ಎಪಿ ಇಂದ ಎಂಡ್ ಆಗಿತ್ತಂದ್ರೆ ಅವನ್ನ ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡಿ VES ಅನ್ನ ಯಾಡ್ ಮಾಡಬೇಕು. ಕೊಟ್ಟಿ ಸಿಂಗ್ಯುಲರ್ ವರ್ಡನ್ನು ಆರಾಮಾಗಿ ಪ್ಲೂರಲ್ಕ ಚೇಂಜ್ ಮಾಡ್ಬೋದು. ಇನ್ನು ನೋಡ್ರಿ ರೂಲ್ಸ್ ನಂಬರ್ 3. ಯಾವುದಾದ್ರೂ ಶಬ್ದ ವಾಯಿಂದ ಎಂಡ್ ಆಗಿತ್ತಂದ್ರ, ವಾಯ್ದ ಹಿಂದ್ಗಡೆ ಏನಾದರೂ ಕಾನ್ಸೋನೆಂಟ್ ಇತ್ತಂದ್ರ
ವಾಯನ್ನು ಕ್ಯಾನ್ಸಲ್ ಮಾಡಬೇಕು, IES ಅನ್ನು ಹಚ್ಚಬೇಕು. IES ಅನ್ನು ಹಚ್ಚಬೇಕು. ಎಕ್ಸಾಂಪಲ್ ಕಮ್ಯುನಿಟಿ. ಕಮ್ಯುನಿಟಿ ನೋಡ್ಗ ಬಂದಿದ್ದು ವಾಯ್ ಬಂದೈತಿ. ವಾಯದ ಹಿಂದಗಡೆ ಟಿ ಅನ್ನೋದು ಓವೆಲ್ ಅಲ್ಲ, ಕಾನ್ಸೋನೆಂಟ್. ಅವಾಗ ಏನು ಮಾಡಬೇಕು, ವಾಯನ್ನು ಕ್ಯಾನ್ಸಲ್ ಮಾಡಬೇಕು, IES ಅನ್ನು ಅಟ್ಯಾಚ್ ಮಾಡ್ರಿ. ಕಮ್ಯುನಿಟೀಸ್. ಕಮ್ಯುನಿಟೀಸ್. ನೆಕ್ಸ್ಟ್ ಯಾವುದು? ಅಥಾರಿಟಿ. ಅಥಾರಿಟಿ. ಈಗ ವಾಯ್ದಿಂದ ಬಂದಿದ್ದು ಟೀನು ಕಾನ್ಸೋನೆಂಟ್ ಐತಿ. ಕಾನ್ಸೋನೆಂಟ್ ಬಂದಾಗ ವಾಯನ್ನು ಕ್ಯಾನ್ಸಲ್ ಮಾಡ್ಕೊತ ಹೇಳಿವಿ, ಆಗ ತೆಗೀರಿ ಅಥಾರಿಟೀಸ್. ನೆಕ್ಸ್ಟ್ ಕ್ಯಾರಿ. ನೋಡ್ರಿ ಕ್ಯಾರಿ ಆರ್ ಬಂದೈತಿ. ಆರು ಏನೈತಿ? ಕಾನ್ಸೋನೆಂಟ್ ಐತಿ. ಅವಾಗ ವಾಯನ್ನು ಏನು ಮಾಡಬೇಕು? ತೆಗಿಬೇಕು, ಕ್ಯಾರೀಸ್. ಏನಾದ್ರು ವಾಯಿಂದ ಏನಾದರೂ ಎಂಡ್ ಆಗಿತ್ತಂದ್ರೆ, ವಾಯದ ಹಿಂದ್ಗಡೆ ಕಾನ್ಸೋನೆಂಟ್ ಬಂತಂದ್ರೆ ಏನು ಮಾಡಬೇಕು? ವಾಯನ್ನು ಕ್ಯಾನ್ಸಲ್ ಮಾಡಬೇಕು, IES ಅನ್ನು ಆ್ಯಡ್ ಮಾಡಿದ್ರೆ ಕೊಟ್ಟಂಥ ವರ್ಡ್ ಸಿಂಗ್ಯುಲರ್ ಏನಾಗುತ್ತಾ? ಪ್ಲೂರಲ್ ಆರಾಮಾಗಿ ಚೇಂಜ್ ಆಗುತ್ತೆ. ನೆಕ್ಸ್ಟ್ ರೂಲ್ ನಂಬರ್ 4. ಯಾವುದಾದ್ರೂ ಶಬ್ದ ವಾಯಿಂದ ಎಂಡ್ ಆಗಿತ್ತಂದ್ರೆ, ವಾಯದ ಹಿಂದ್ಗಡೆ ಏನಾದರೂ ಓವೆಲ್ ಬಂತಂದ್ರೆ, ವಾಯಿಂದ ಏನಾದ್ರು ಓವೆಲ್ ವಾಯನ್ನು ಕ್ಯಾನ್ಸಲ್ ಮಾಡಬಾರ್ದು. ವಾಯನ್ನು ಕ್ಯಾನ್ಸಲ್ ಮಾಡಬಾರ್ದು, ಎಸ್ ಅನ್ನು ಆ್ಯಡ್ ಮಾಡಬೇಕು. ಎಸ್ ಅನ್ನು ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ತಗೋ, ಬಾಯ್. BOY. ವಾಯದ ಹಿಂದೆ ಬಂದಿದ್ದು ಓ ಐತಿ, ಕಾನ್ಸೋನೆಂಟ್ ಅಲ್ಲ, ಸ್ವರ ಐತಿ. ವಾಯನ್ನು ಕ್ಯಾನ್ಸಲ್ ಮಾಡಕ್ಕೆ ಹೋಗ್ಬೇಡ್ರಿ, ಎಸ್ ಅನ್ನು ಆ್ಯಡ್ ಮಾಡ್ರಿ. BOYS. ನೆಕ್ಸ್ಟ್ ಟಾಯ್. ಈ ವಾಯದಿಂದ ಬಂದಿದ್ದು ಓ, ಕಾನ್ಸೋನೆಂಟ್ ಅಲ್ಲ, ಸ್ವರ ಐತಿ. ಅವಾಗ ಏನು ಮಾಡಬೇಕು? TOYS. ನೆಕ್ಸ್ಟ್ ಡಾಂಕಿ. ಈ ನೋಡ್ರಿ ವಾಯಿಂದ ಬಂದಿದ್ದು ಏನು, ಸ್ವರ ಐತಿ. ವಾಯನ್ನು ಕ್ಯಾನ್ಸಲ್ ಮಾಡಬಾರ್ದು, ಎಸ್ ಅನ್ನು ಆ್ಯಡ್ ಮಾಡ್ರಿ. DONKEYS. ಡಾಂಕೀಸ್. ನೆಕ್ಸ್ಟ್ ಮಂಕಿ. ಇಲ್ಲಿ ನೋಡ್ರಿ ವಾಯದ ಏನು ಏನು ಸ್ವರ ಐತಿ. ವಾಯನ್ನು ಕ್ಯಾನ್ಸಲ್ ಮಾಡಬಾರ್ದು. ನೋಡ್ಗ MONKEYS. ಮಂಕೀಸ್. ರೂಲ್ ನಂಬರ್ 4 ಏನೈತಿ? ಯಾವುದಾದ್ರೂ ಕೊಟ್ಟಂಥ ವರ್ಡ್ ವಾಯಿಂದ ಎಂಡ್ ಆಗಿತ್ತು, ವಾಯದ ಹಿಂದುಗಡೆ ಏನಾದರೂ ಸ್ವರ ಬಂತಂದ್ರೆ ಯಾವುದು ಕ್ಯಾನ್ಸಲ್ ಮಾಡಕ್ಕೆ ಹೋಗ್ಬೇಡ್ರಿ. ಏನು ಮಾಡ್ರಿ? ಎಸ್ ಅನ್ನು ಆ್ಯಡ್ ಮಾಡ್ರಿ. ಸಿಂಗ್ಯುಲರಿಂದ ಪ್ಲೂರಲ್ಗೆ ಚೇಂಜ್ ಆಗುತ್ತೆ. ನೆಕ್ಸ್ಟ್ ರೂಲ್ ನಂಬರ್ 5. ಯಾವುದಾದ್ರೂ ಶಬ್ದ ಓ ಇಂದ ಎಂಡ್ ಆಗಿತ್ತಂದ್ರೆ, ಓದ ಹಿಂದುಗಡೆ ಏನಾದರೂ ಕಾನ್ಸೋನೆಂಟ್ ಇತ್ತಂದ್ರೆ ಕ್ಯಾನ್ಸಲ್ ಮಾಡಕ್ಕೆ ಹೋಗ್ಬೇಡ್ರಿ, ES ಅನ್ನು ಆ್ಯಡ್ ಮಾಡ್ರಿ. ಓ ಫಾರ್ ಎಕ್ಸಾಂಪಲ್ ತಗೋ, ಫೋಟೋ. ಓದ ಹಿಂದುಗಡೆ ಬಂದಿದ್ದು T, ಫೋಟೋಸ್. ನೆಕ್ಸ್ಟ್ ವಿಡಿಯೋ. ವಿಡಿಯೋ ಅಂದರೆ ಇದು ಸ್ವರ ಬರುತ್ತೆ. ನೆಕ್ಸ್ಟ್ ರೂಲ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಪೊಟ್ಯಾಟೊ. ಪೊಟ್ಯಾಟೊ. ಪೊಟ್ಯಾಟೊ, ಪೊಟ್ಯಾಟೋಸ್. ಯಾವುದಾದ್ರೂ ಶಬ್ದ ಓ ಇಂದ ಎಂಡ್ ಆಗಿತ್ತಂದ್ರೆ, ಓದ ಹಿಂದ್ಗಡೆ ಏನಾದ್ರು ಕಾನ್ಸೆಂಟ್ ಇತ್ತಂದ್ರೆ ಕ್ಯಾನ್ಸಲ್ ಮಾಡಕ್ಕೆ ಹೋಗ್ಬೇಡ್ರಿ, ಓವನ್ನು ES ಅನ್ನು ಆ್ಯಡ್ ಮಾಡಿರಿ. ನೆಕ್ಸ್ಟ್ ರೂಲ್ ನೋಡ್ರಿ, ರೂಲ್ ನಂಬರ್ 6. ಯಾವುದಾದ್ರೂ ಶಬ್ದ ಓ ಇಂದ ಎಂಡ್ ಆಗಿತ್ತಂದ್ರೆ, ಓದ ಹಿಂದ್ಗಡೆ ಏನಾದರೂ ಓವಲ್ ಇತ್ತಂದ್ರೆ ಓವನ್ನು ಕ್ಯಾನ್ಸಲ್ ಮಾಡಕ್ಕೆ ಹೋಗ್ಬೇಡ್ರಿ, ಕೇವಲ ಎಸ್ ಅನ್ನು ಆ್ಯಡ್ ಮಾಡ್ರಿ. ಜೂ. ಇಲ್ಲಿ ಓ ಹಿಂದ್ಗಡೆ ಬಂದಿದೆ ಏನಂತಿ?
ಸರ್ ಐತಿ ಎಕ್ಸಾಂಪಲ್ ಜ್ಯೂಸ್. ನೆಕ್ಸ್ಟ್ ವಿಡಿಯೋ, ಇಲ್ಲಿ ಈ ಬಂದಿದ್ದು ಓವಲ್ ಐತಿ ವಿಡಿಯೋಸ್. ಇದು ಕೊಟ್ಟಂತ ಸಿಂಗ್ಯುಲರನ್ನ ಆರಾಮಾಗಿ ಪ್ಲೂರಲ್ ಚೇಂಜ್ ಮಾಡೋದು. ನೆಕ್ಸ್ಟ್ ರೂಲ್ ನೋಡ್ರಿ, ಯಾವುದಾದ್ರೂ ಶಬ್ದ ಈ ಇಂದ ಎಂಡ್ ಆಗಿತ್ತಂದ್ರೆ ಈ ಅನ್ನ ಕ್ಯಾನ್ಸಲ್ ಮಾಡಕ್ ಹೋಗ್ಬೇಡ್ರಿ, ಕೇವಲ ಎಸ್ ಅನ್ನ ಆ್ಯಡ್ ಮಾಡ್ರಿ. ನೆಕ್ಸ್ಟ್ ರೂಲ, ಇವು ಯಾವುದು ರೂಲ್ಸ್ ಅನ್ನ ಅಪ್ಲೈ ಆಗ್ಲಿಕ್ಕಂದ್ರೆ ಕಂಪಲ್ಸರಿ ಏನು ಮಾಡ್ರಿ, ಎಸ್ ಅನ್ನ ಆ್ಯಡ್ ಮಾಡ್ರಿ. ಇನ್ನೊಂದು ಓವೆಲ್ ಚೇಂಜ್, ಓವೆಲ್ ಚೇಂಜ್. ಟೀತ್, ಟೂತ್, feet, foot, geese, goose. ಹಾಂ, ಈ ಥರ ಈ ಡಬಲಿ ಬದಲಿ ಡಬಲು, ಡಬಲಿ ಬದಲಿ ಡಬಲು, ಡಬಲಿ ಬದಲಿ ಡಬಲು, ಈ ಶಬ್ದಗಳು ಆಲ್ಮೋಸ್ಟ್ ಎಲ್ಲ ಮೊರಾರ್ಜಿ ಎಕ್ಸಾಮ್ ಬಾಸ್ಲಕ್ಕಿಯಾನ. ಇವೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಶಬ್ದಗಳನ್ನ ಆರಾಮಾಗಿ ಬರ್ಬೋದು. ಟೀತ್, ಟೂತ್, ಪೀಟ್, ಪೂಟ್, ಗೀಸ್, ಗೂಸ್. ಹಾಂ, ಎಲ್ಲ ರೂಲ್ಸನ್ನು ನೋಡಿರಿ, 8 ರೂಲ್ಸ್ ಕೊಟ್ಟಿವಿ. ಎಲ್ಲ ರೂಲ್ಸನ್ನು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಕೊಟ್ಟಂಥ ಸಿಂಗ್ಯುಲರಿಂದ ಪ್ಲೂರಲ್ಕ ಆರಾಮಾಗಿ ನಾವೇನು ಮಾಡ್ಬೋದು, ಚೇಂಜ್ ಮಾಡ್ಬೋದು. ಜೆಂಡರ್, ಜೆಂಡರ್ ಅಂದ್ರ ಲಿಂಗಗಳು. ಜೆಂಡರ್ ಅಂದ್ರ ಲಿಂಗಗಳು. ಈ ಜೆಂಡರ್ ಒಳಗೆ ಏನು ಮಾಡ್ತೀವಿ, 4 ವಿಧಗಳನ್ನಾಗಿ ವಿಭಾಗ ಮಾಡ್ತೀವಿ. ಯಾವುದು? ಮಾಸ್ಕುಲೈನ್ ಜೆಂಡರ್, masculine gender, feminine gender, common gender, neuter gender. ನೋಡ್ರಿ, ಮಾಸ್ಕುಲೈನ್ ಅಂದ್ರ ಪುಲ್ಲಿಂಗ, ಸ್ತ್ರೀಲಿಂಗ, ಸಾಮಾನ್ಯ ಲಿಂಗ, ನಪುಂಸಕಲಿಂಗ. ಈ ಜೆಂಡರ್ ಒಳಗ 4 ವಿಧ ಅದಾವ. ಒಂದು ಮಾಸ್ಕುಲೈನ್ ಜೆಂಡರ್, ಫೆಮಿನೈನ್ ಜೆಂಡರ್, ಕಾಮನ್ ಜೆಂಡರ್, ನ್ಯೂಟರ್ ಜೆಂಡರ್. ಈಗ ಪ್ರತಿಯೊಂದು ಒಂದೊಂದು ನೋಡ್ಕೊಂಡು. ಮಾಸ್ಕುಲೈನ್ ಅಂದ್ರೆ ಏನು ನೋಡ್ರಿ, ಮಾಸ್ಕುಲೈನ್ ಜೆಂಡರ್, ಮಾಸ್ಕುಲೈನ್ ಜೆಂಡರ್, ಮಾಸ್ಕುಲೈನ್ ಜೆಂಡರ್ ಅಂದ್ರೆ ಪುಲ್ಲಿಂಗ. ನೋಡ್ರಿ, ಏನಂದ್ರ masculine gender shows masculine gender it shows male sex, male sex. ಗಂಡು ಅಂತಕ್ಕಂಥದ ಸೂಚನೆ ಮಾಡುತ್ತೆ, ಅದಕ್ಕೆ ಹೆಂಗೆ ಕರಿತೀವಿ, ಮಾಸ್ಕುಲೈನ್ ಜೆಂಡರ್ ಅನ್ನ ಕರಿತೀವಿ. ನೋಡ್ಗ, ಗಂಡು ಸೂಚಿಸುತ್ತದೆ, ಗಂಡು ಅಂತೇಳಿ ಸೂಚನೆಯನ್ನ ಮಾಡತ್ತೆ. ಫಾರ್ ಎಕ್ಸಾಂಪಲ್ ಗೊತ್ತಾಗತ್ತೆ ನೋಡ್ರಿ. ಫಾರ್ ಎಕ್ಸಾಂಪಲ್ ಬಾಯ್, ಬಾಯ್ ಅಂದ್ರ ಹುಡುಗ, ಗಂಡು. ನೆಕ್ಸ್ಟ್ ಫಾದರ್, ಬ್ರದರ್, ಅಂಕಲ್, ಗ್ರ್ಯಾಂಡ್ ಫಾದರ್, ಅದೇ ಎಕ್ಸಾಂಪಲ್ ಕೊಟ್ಟಿವಿ. ಬಾಯ್,
ಫಾದರ್, ಬ್ರದರ್, ಅಂಕಲ್, ಗ್ರ್ಯಾಂಡ್ ಫಾದರ್ ಇವೆಲ್ಲ ಗಂಡನ್ನ ಸೂಚನೆ ಮಾಡಾಕತ್ತಾವ. ಅದಕ್ಕೆ ಏನು ಕರಿತೀವಿ? ಮಾಸ್ಕುಲೈನ್ ಜೆಂಡರ್ ಅಂತ ಕರಿತೀವಿ. ನೆಕ್ಸ್ಟ್ ಯಾವುದು? ಫೆಮಿನೈನ್ ಜೆಂಡರ್. ಫೆಮಿನೈನ್ ಜೆಂಡರ್ ಸ್ತ್ರೀಲಿಂಗ. ಫೆಮಿನೈನ್ ಜೆಂಡರ್ ಅಂದ್ರೆ ಸ್ತ್ರೀಲಿಂಗ, ಹೆಣ್ಣನ್ನ ಸೂಚನೆ ಮಾಡುವಂಥದ್ದಕ್ಕೆ ಏನು ಕರಿತೀವಿ? ಫೆಮಿನೈನ್ ಜೆಂಡರ್. ಇಟ್ ಶೋಸ್ ಫೀಮೇಲ್ ಸೆಕ್ಸ್. ಇಟ್ ಶೋಸ್ ಫೀಮೇಲ್ ಸೆಕ್ಸ್. ಇಟ್ ಶೋಸ್ ಫೀಮೇಲ್ ಸೆಕ್ಸ್. ನೋಡಿ ಎಕ್ಸಾಂಪಲ್ ತಗೋರಿ. ಗರ್ಲ್ ಅಂದ್ರೆ ಹೆಣ್ಣು, ಹುಡುಗಿ, ಗರ್ಲ್. ಮದರ್, ಸಿಸ್ಟರ್, ಗ್ರ್ಯಾಂಡ್ ಮದರ್, ಆಂಟ್. ಹೌದಾ? ಹೀರೋಯಿನ್ ಇವೆಲ್ಲ ಏನು ಗೊತ್ತಾವ? ಹೆಣ್ಣನ್ನು ಸೂಚನೆ ಮಾಡ್ತಾವ. ಹೆಣ್ಣನ್ನು ಸೂಚಿಸೋದಕ್ಕೆ ಏನು ಕರಿತೀವಿ? ಫೆಮಿನೈನ್ ಜೆಂಡರ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಯಾವುದು? ಕಾಮನ್ ಜೆಂಡರ್. ನೆಕ್ಸ್ಟ್ ಯಾವುದು? ಕಾಮನ್ ಜೆಂಡರ್. ಕಾಮನ್ ಜೆಂಡರ್ ಸಾಮಾನ್ಯ ಲಿಂಗ. ಏನು? ಸಾಮಾನ್ಯ ಲಿಂಗ. ಕಾಮನ್ ಜೆಂಡರ್ ಇಟ್ ಶೋಸ್ both male or female sex. Common gender it shows both male or female sex. ಗಂಡು ಮತ್ತು ಹೆಣ್ಣನ್ನ ಎಡಿಸ್ತೀವಿ. ಫಾರ್ ಎಕ್ಸಾಂಪಲ್ ಹೆಂಗೆ ಗೊತ್ತಾಗುತ್ತಂದ್ರೆ ನೋಡಿ ಎಕ್ಸಾಂಪಲ್ ತಗೋರಿ. ಬೇಬಿ. ಈಗ ಬೇಬಿ ಅಂತೀವಿ ವಾವ್ ಕ್ವೀಟ್ ಬೇಬಿ ಅಂತ ಇರ್ತೀವಿ. ಆ ಬೇಬಿ ಗಂಡು ಇರ್ಬೋದು, ಹೆಣ್ಣು ಇರ್ಬೋದು. ನೆಕ್ಸ್ಟ್ ಚೈಲ್ಡ್. ನೆಕ್ಸ್ಟ್ ಪೇರೆಂಟ್ಸ್. ನಮ್ಮ ಪೇರೆಂಟ್ಸ್ ಬಂದಾರ ಅಂತಿರ್ತೀವಿ. ಪೇರೆಂಟ್ಸ್ ಒಳಗೆ ತಂದೆನೂ ಬರ್ಬೋದು, ತಾಯಿನೂ ಬರ್ಬೋದು. ಪೇರೆಂಟ್ಸ್. ನೆಕ್ಸ್ಟ್ ಡಾಕ್ಟರ್, ಟೀಚರ್ ಇವೆಲ್ಲ ಹೆಂಗೆ ಕರಿತೀವಿ? ಕಾಮನ್ ಜೆಂಡರ್. ಗಂಡು ಇರ್ಬೋದು, ಹೆಣ್ಣು ಇರ್ಬೋದು. ಡಾಕ್ಟರ್ ನಾವು ಹೇಳ್ತೀವಿ ಗಂಡು ಡಾಕ್ಟರ್ ತಗೋತೀವಿ, ಹೆಣ್ಣು ಡಾಕ್ಟರ್ ತಗೋ ಹಿಂಗೇನು ಅಂದಿರ್ತೀವಿ? ಇಲ್ಲ, ಡಾಕ್ಟರ್ ಗಂಡು ಇರ್ಬೋದು, ಹೆಣ್ಣು ಇರ್ಬೋದು. ಬೇಬಿ ಕ್ಯೂಟ್ ಬೇಬಿ ಅಂದಿರ್ತೀವಿ. ಆ ಬೇಬಿ ಗಂಡು ಇರ್ಬೋದು, ಹೆಣ್ಣು ಇರ್ಬೋದು. ಈಗ ಹೇಳ್ತೀವಿ ಕಾಮನ್ ಜೆಂಡರ್. ಅಂದರೆ ಕಾಮನ್ ಜೆಂಡರ್ ಇಟ್ ಶೋಸ್ ಮೇಲ್ ಆರ್ ಫೀಮೇಲ್ ಸೆಕ್ಸ್. ಅರ್ಥ? ನೆಕ್ಸ್ಟ್ ಯಾವುದು? ನ್ಯೂಟರ್ ಜೆಂಡರ್. ನ್ಯೂಟರ್ ಜೆಂಡರ್ ಅಂದ್ರೆ ನಪುಂಸಕಲಿಂಗ. ನಪುಂಸಕಲಿಂಗ. ನ್ಯೂಟರ್ ಜೆಂಡರ್ it shows non-living things ಅಥವಾ ಲೈಫ್ಲೆಸ್ ಥಿಂಗ್, ಜೀವ ಇಲ್ಲದಂಥ ವಸ್ತುಗಳಿಗೆ ಏನು ಕರಿತೀವಿ ನಾವು? ನ್ಯೂಟರ್ ಜೆಂಡರ್ ಅಂತೀವಿ. ಇದನ್ನಂತೆ ಕೈಯಾಗ ಒಂದೇಂತಿ ಮಾರ್ಕರ್ ಹಿಡ್ಕೊಂಡೀನಿ, ಪೆನ್ ಹಿಡ್ಕೊಂಡೀನಿ. ಈ ಪೆನ್ನ 20 ವರ್ಷ ಕೈಗಿದ್ರು ಇಷ್ಟ ಇರುತ್ತೆ, ಅದನ್ನು ಬೆಳವಣಿಗೆ ಆಗಲ್ಲ. ಅಂದ್ರೆ ಜೀವ ಇಲ್ಲಾರ್ದಂಥ ವಸ್ತುಗಳು ಏನು ಕರಿತೀವಿ ನಾವು? ನ್ಯೂಟರ್ ಜೆಂಡರ್ ಅಂತೀವಿ. ಒಂದತ್ತೆ ಏನಂತೀವಿ? ಈಗ ಮಾರ್ಕರ್ ಐತಿ, ಈ ಮಾರ್ಕರ್ 20 ವರ್ಷ ಕಿಸಾಗಿದ್ರು ಇಷ್ಟ ಇರುತ್ತೆ, ಬೆಳವಣಿಗೆ ಆಗಲ್ಲ. ಅಂದ್ರೆ ಯಾವ ಜೀವ ಇರೋದಿಲ್ಲ, ಆ ಜೀವ ಇಲ್ಲದಂಥ ವಸ್ತುಗಳು ಏನು ಕರಿತೀವಿ ನಾವು? ನ್ಯೂಟರ್ ಜೆಂಡರ್. ಈಗ ನ್ಯೂಟರ್ ಜೆಂಡರ್ ಇಟ್ ಶೋಸ್ ನಾನ್ ಲಿವಿಂಗ್ ಥಿಂಗ್ಸ್, non-living lifeless thing ಜೀವ ಇಲ್ಲದ ವಸ್ತುಗಳಿಗೆ ಏನು ಕರಿತೀವಿ ನಾವು? ಲೈಫ್ಲೆಸ್ ಥಿಂಗ್, ನಾನ್ ಲಿವಿಂಗ್ ಥಿಂಗ್ಸ್ಗಳನ್ನು ನ್ಯೂಟರ್ ಜೆಂಡರ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಬೆಂಚ್. ನಾಳಿಗಿಂದ ಬೆಂಚ್ ದೊಡ್ಡದಾಗತಿ? ಆಗೋದಿಲ್ಲ. ನೆಕ್ಸ್ಟ್ ಪೆನ್ ಬೆಳವಣಿಗೆ ಆಗತಿ? ಆಗೋದಿಲ್ಲ. ಬುಕ್, ಚೇರ್. ಇವೆಲ್ಲ ನಮ್ಗೆ ಜೀವ ಇಲ್ಲಾರದಂಥ
ಪ್ರತಿಯೊಂದು ವಸ್ತುಗಳನ್ನ ಏನು ಕರಿತೀವಿ ನಾವು ನ್ಯೂಟರ್ ಜೆಂಡರ್ ಅಂತ ಕರಿತೀವಿ. ಅದಾಯ್ತಾ? ಎಕ್ಸೆಟ್ರಾ. ತಿಳ್ಕೊಂಬಿಡ್ರಿ. ಮಾಸ್ಕುಲೈನ್ ಜೆಂಡರ್ ಅಂದ್ರೆ ಗಂಡು ಅಂತಕ್ಕಂಥ ಸೂಚನೆ ಮಾಡೋದಕ್ಕೆ ಹೇಳ್ತೀವಿ ಮಾಸ್ಕುಲೈನ್ ಜೆಂಡರ್ ಅಂತೀವಿ. ಹೆಣ್ಣನ್ನು ಸೂಚನೆ ಮಾಡೋದಕ್ಕೆ ಫೆಮಿನೈನ್ ಜೆಂಡರ್ ಅಂತೀವಿ. ಗಂಡು ಮತ್ತು ಹೆಣ್ಣನ್ನು ಎರಡು ಸೂಚನೆ ಮಾಡೋದಕ್ಕೆ ಏನು ಕರಿತೀವಿ ಕಾಮನ್ ಜೆಂಡರ್ ಅಂತೀವಿ. ಜೀವ ಇಲ್ಲದಂಥ ವಸ್ತುಗಳು ಎಕ್ಸಾಂಪಲ್ ಕೊಟ್ಟಿರ್ತಾನೆ. ದ ಪೆನ್ ಇದೇ, ದ ಪೆನ್ ಈಸ್ ವೆರಿ ವೆರಿ ಗುಡ್ ಪ್ರಾಡಕ್ಟ್ ಅಂತ ಕೊಟ್ಟಿರ್ತಾನೆ. ಅಲ್ಲಿ ಕೊಟ್ಟಾಗ ಪೆನ್ ರಿಲೈ ಮಾಡೋದಂದ್ರೆ ಮಾಸ್ಕುಲೈನ್, ಫೆಮಿನೈನ್, ಕಾಮನ್, ನ್ಯೂಟ್ರಲ್ ಕೊಟ್ಟಾಗ ನಿಮ್ಮ ಆನ್ಸರ್ ಏನಾಗಬೇಕು ಮಾಸ್ಕುಲೈನ್ ಹಾಕಿರಿ, ಹಾಕಕ್ಕೆ ಹೋಗ್ಬೇಡ್ರಿ. ಏನು ಹಾಕಬೇಕು ನ್ಯೂಟರ್ ಜೆಂಡರ್. ಯಾಕಂದ್ರೆ ಈ ಪೆನ್ನಿಗೆ ಜೀವ ಇರೋದಿಲ್ಲ, ಪೆನ್ನಿಗೆ ಏನಾಗಬೇಕು ನ್ಯೂಟರ್ ಜೆಂಡರ್ ಹಾಕಬೇಕು. ನೆಕ್ಸ್ಟ್ ಇದಾದ ನ್ಯೂಟರ್ ಜೆಂಡರ್ ಮುಗಿದು. ನೆಕ್ಸ್ಟ್ ಚಾಪ್ಟರ್ ನೋಡಿ. ಶಾರ್ಟ್ ಫಾರ್ಮ್ ಆ್ಯಂಡ್ ಲಾಂಗ್ ಫಾರ್ಮ್. ಶಾರ್ಟ್ ಫಾರ್ಮ್ ಆ್ಯಂಡ್ ಲಾಂಗ್ ಫಾರ್ಮ್. ಶಾರ್ಟ್ ಫಾರ್ಮ್ ಆ್ಯಂಡ್ ಲಾಂಗ್ ಫಾರ್ಮ್. ಪ್ರತಿಯೊಂದು ಎಕ್ಸಾಮ್ ಒಳಗೆ, ಮಾಡಲ್ ಎಕ್ಸಾಮ್ ಒಳಗೆ ಇದು ಕೇಳಿದಂಥ ಪ್ರಶ್ನೆ ಕಂಪಲ್ಸರಿ ಶಾರ್ಟ್ ಫಾರ್ಮನ್ನು ಕೇಳಕತ್ತಾನ. ಆಲ್ರೆಡಿ ಶಾರ್ಟ್ ಫಾರ್ಮನ್ನು ಬರ್ತೀವಿ. ಆ ಶಾರ್ಟ್ ಫಾರ್ಮನ್ನು ಏನು ಮಾಡಿರಿ ಕ್ಲಿಯರಾಗಿ ನೋಡ್ಕೋರಿ, ಸರಿಯಾಗಿ ಓದ್ಕೋರಿ. ಇದು ಮಾರ್ಕ್ಸನ್ನು ಒಟ್ಟು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡ್ಗ ಎಕ್ಸಾಂಪಲ್ ಇನ್ನೊಂದ್ಸಲ ಬರ್ಸಿರ್ತೀನಿ, ಒಂದ್ಸಲ ಓದಿ ನೋಡ್ಕೋರಿ. ನೋಡ್ಗ ಕ್ಯಾನ್ ನಾಟ್, ಕ್ಯಾನ್ ಆದ ನಂತರ ನಾಟಿಗೆ ಸ್ಪೇಸ್ ಕೊಡಕ್ಕೆ ಹೋಗ್ಬೇಡ್ರಿ. ಎಕ್ಸಾಂಪಲ್ ಏನು ಕೊಟ್ಟಿರ್ತಾನೆ ಇದು ಕೊಟ್ಟಿರ್ತೀನಗ. ಕಾಂಟನ್ನ ಫುಲ್ ಫಾರ್ಮ್ ಬರೆಯಂದಿರ್ತಾನ, ಕ್ಯಾನ್ ಬಿಟ್ಟು ನಾಟ್ ಬದಿರ್ತಾನ. ಇದು ತಪ್ಪು. ಹೆಂಗೆ ಬರಿಬೇಕಂದ್ರೆ ಕ್ಯಾನ್ ನಾಟ್ ಹಿಂಗೆ ಬರಿಬೇಕು. ಇದು ಒಂದೈತಿ, ಇದನ್ನ ಕ್ಲಿಯರ್ ನೋಡ್ಕೋರಿ. ಕ್ಯಾನ್ ನಾಟ್ ಇದು ಏನೈತಿ ಫುಲ್ ಫಾರ್ಮ್ ಐತಿ. ಕ್ಯಾನ್ ನಾಟ್, ಕಾಂಟ್ ಐತಿ. ನೆಕ್ಸ್ಟ್ ಡೂ ನಾಟ್, ಡೋಂಟ್. ಡೂ ನಾಟ್, ಡೋಂಟ್. ಡಸ್ ನಾಟ್ ಏನಾಗುತ್ತಾ ಡಜಂಟ್. ಡಜಂಟ್. ಡಿಡ್ ನಾಟ್, ಡಿಡ್ ನಾಟ್, ಡಿಡಂಟ್. ಇನ್ನೊಂದು ತಿಳ್ಕೋರಿ, ಅಪಾಸ್ಟ್ರಾಫಿ ಬರಬೇಕಾಗಿದ್ದು ಎನ್ ಆದ ನಂತರ ಬರಬೇಕು. ನಿಮಗೆ ಕನ್ಫ್ಯೂಸ್ ಮಾಡಕ್ಕೆ ಅಪಾಸ್ಟ್ರಾಫಿಯನ್ನು ಕೆಳಗೆ ಕೊಡ್ತಾನ, ಇಲ್ಲಿಕಂದ್ರೆ ಎನ್ಗಿಂತ ಮುಂಚೆ ಕೊಡ್ತಾನ. ಅದನ್ನು ಕ್ಲಿಯರ್ ನೋಡ್ಕೋರಿ. ಅಪಾಸ್ಟ್ರಾಫಿ ಬರಬೇಕಾಗಿದ್ದು ಎನ್ ಆದ ನಂತರ ಬರಬೇಕು. ಕೊಟ್ಟಂಥ ಲಾಂಗ್ ಫಾರ್ಮಿಗೆ ಶಾರ್ಟ್ ಫಾರ್ಮ್ ಕರೆಕ್ಟ್ ಆಗುತ್ತಾ ನೋಡ್ಕೊಳ್ಳಿ. ಬರ್ದಿನ ಕಾಂಟ್ ಎನ್ ಆದ ನಂತರ ಕೊಟ್ಟಿನಲ್ಲ, ಎನ್ ಆದ ನಂತರ ಬರಬೇಕು. ನೆಕ್ಸ್ಟ್ ಡಿಡ್ ಪ್ಲಸ್ ನಾಟ್ ಇಸ್ ಈಕ್ವಲ್ ಟು ಡಿಡಂಟ್. ನೆಕ್ಸ್ಟ್ ಬರ್ಕೋರಿ ಈಸ್ ನಾಟ್ ಏನು ಈಸಂಟ್. ವಾಸ್ ನಾಟ್, wasn't. Were not, weren't. ಯಾಮ್ ನಾಟ್ ಯಮಂಟ್ ಅನ್ನಕ್ಕೆ ಹೋಗ್ಬೇಡ್ರಿ, ಅದಕ್ಕೆ ಅರಂಟ್ ಅನ್ಬೇಕು. ಅರಂಟ್. ನೆಕ್ಸ್ಟ್ ಆರ್ ನಾಟ್ ಈಸ್ ಈಕ್ವಲ್ ಟು ಅರಂಟ್. ನೆಕ್ಸ್ಟ್ ಹ್ಯಾಡ್, ಹ್ಯಾಡ್ ನಾಟ್, ಹ್ಯಾಡಂಟ್. ಹ್ಯಾವ್ ನಾಟ್, haven't. Has not, has not, hasn't. Next shall not,
ಸೆಲೆಂಟ್ ಆಗುತ್ತಾ? ಆಗೋದಿಲ್ಲ. ಶಾಲ್ ನಾಟ್ ಈಸ್ ಈಕ್ವಲ್ ಟು ಶಾಂಟ್. ಏನು ಕರಿತೀವಿ? ಶಾಂಟ್. ವಿಲ್ ನಾಟ್ ಏನು ಬರ್ತೀರಿ? ವಿಲಂಟ ಅಲ್ಲ, ಓಂಟ್. ವುಡ್ ನಾಟ್, ವುಡಂಟ್. could not, couldn't, could not, couldn't, ought not, oughtn't, might not, mightn't, ಕೊಟ್ಟಂತ ಲಾಂಗ್ ಫಾರ್ಮ್ ಅನ್ನು ಏನು ಮಾಡಿವಿ? ಶಾರ್ಟ್ ಫಾರ್ಮ್ ಎಲ್ಲ ಬರ್ದೀವಿ. ಇನ್ನು ಲಾಂಗ್ ಫಾರ್ಮ್ ಕೊಟ್ಟಂದ್ರೆ ನಾವು ಶಾರ್ಟ್ ಫಾರ್ಮನ್ನು ಯಾವ ಥರ ಬರಬೇಕು ಅನ್ನೋದನ್ನು ಈಗ ನೋಡ್ರಿ. ಎಂತ ಕೊಟ್ಟಿದ್ದಾನ? ದೇ ಹ್ಯಾವ್, ದೇ ಅಪಾಸ್ಟ್ರಫಿ ಹ್ಯಾವ್. ತಿಳ್ಕೊಂಬಿಡ್ರಿ, ಕೊಟ್ಟಿದ್ದು ಹೆಚ್ಚಿ ಅಂದ್ರೆ ದೇ ಹ್ಯಾವ್ ಕೊಟ್ಟನ. ವಿ ಇಂದ ಏನಾದ್ರು ಅಪಾಸ್ಟ್ರಫಿ ಆದ ನಂತರ ವಿ ಬಂತಂದ್ರೆ ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ಏನು ಕೊಟ್ಟಿದ್ದಕ್ಕ? ದೇ ಹ್ಯಾವ್, ದೇ ಹ್ಯಾವ್. ನೆಕ್ಸ್ಟ್ ಐ ಅಪಾಸ್ಟ್ರಫಿ ಡಬಲ್ ಎಲ್. ಏನಾದರೂ ಕೊಟ್ಟಂತ ಶಾರ್ಟ್ ಫಾರ್ಮ್ ಒಳಗೆ ಡಬಲ್ ಎಲ್ ಬಂತಂದ್ರೆ ಏನು ತುಂಬಬೇಕು? ವಿಲ್ ಅನ್ನ ಬರಿಬೇಕು. ಯಾವುದು? ಐ ವಿಲ್. ನೆಕ್ಸ್ಟ್ ಐ ಡಿ. ಏನಾದರೂ ಕೊಟ್ಟಂತ ಶಾರ್ಟ್ ಫಾರ್ಮ್ ಒಳಗೆ ಡಿ ಬಂತಂದ್ರೆ ವುಡ್ ಅನ್ನು ಬಳಸ್ಕೋರಿ, ಇಲ್ಲಿಕಂದ್ರೆ ಹ್ಯಾಡ್ ಅಂದ್ರೆ ಡಿಪೆಂಡ್ ಅಪಾನ್ ಆಪ್ಷನ್ ಒಳಗೆ. ಆಪ್ಷನ್ದಾಗ ಹ್ಯಾಡ್ ಹಾಕ್ರಿ, ಎರಡು ಕೊಡಲ್ಲ. ಹ್ಯಾಡ್ ಕೊಟ್ಟಿರ್ತಾನೆ ಒಂದು, ವುಡ್ರೆ ಕೊಟ್ಟಿರ್ತಾನೆ ಒಂದು, ಡಿಡ್ ಅಂತೂ ಬರಲ್ಲ. ನೆಕ್ಸ್ಟ್ಗ ಐ ಹ್ಯಾಡ್ ಅಥವಾ ವುಡ್ ತಗೋರಿ, ಆಪ್ಷನ್ ತಗೋರಿ, ವುಡ್ ಮಾಡ್ಕೋರಿ, ಇಲ್ಲಿಕಂದ್ರೆ ಹ್ಯಾಡ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಐ ಹ್ಯಾವ್. ವಿ ಬಂತ ಮತ್ತೆ ನೆಕ್ಸ್ಟ್ ಕೊಟ್ಟಿನಿ, ಐ ಹ್ಯಾವ್. ನೆಕ್ಸ್ಟ್ ಹಿ ಈಸ್. ಅಪಾಸ್ಟ್ರಫಿ ಅಂದ್ರೆ ಎಸ್ ಬಂತಂದ್ರೆ ಈಸ್ ಅನ್ನ ಬರೀಬೇಕು. ಹಿ ಈಸ್. ನೆಕ್ಸ್ಟ್ ಸಿ ಈಸ್, ಸಿ ಈಸ್. ಅಪಾಸ್ಟ್ರಫಿ ಬಂದ್ರೆ ಎಸ್ ಬಂದಾಗ ಈಸ್ ಬರೀಬೇಕು. ನೆಕ್ಸ್ಟ್ ನೋಡ್ರಿ ಆರ್. ದೇ ಆರ್. ಆರಿ ಬಂದೈತಿ, ಆರ್ ಬಂದಾಗ ಆರ್ ಮಾಡಬೇಕು. ದೇ ಆರ್ ಬರೀಬೇಕು. ನೆಕ್ಸ್ಟ್ ವಿ ಆರ್, ಸಾರಿ, ವಿ ಆರ್, ವಿ ಆರ್. ತಿಳ್ಕೊಂಬಿಡ್ರಿ. ಪಿ ಇಂದ ಎಂಡ್ ಆಗಿತ್ತಂದ್ರೆ ಹ್ಯಾವನ್ನು ಯೂಸ್ ಮಾಡ್ರಿ. ಡಬಲ್ ಎಲ್ ಬಂತಂದ್ರೆ ವಿಲ್ ಬರೀರಿ. ಡಿ ಬಂತಂದ್ರೆ ಹ್ಯಾಡ್ ಯೂಸ್ ಮಾಡ್ರಿ. ಪಿ ಬಂತಂದ್ರೆ ಹ್ಯಾವ. ಅಪಾಸ್ಟ್ರಫಿ ಬಂದು ಎಸ್ ಬಂತಂದ್ರೆ ಈಸನ್ನು ಯೂಸ್ ಮಾಡ್ರಿ. ಆಲ್ರೆಡಿ ಹೆಲ್ಪಿಂಗ್ ವರ್ಬ್ ಬಂದಿರ್ತಾವೆ. ಹೆಲ್ಪಿಂಗ್ ವರ್ಬ್ ಆದಂದ್ರೆ ಅಪಾಸ್ಟ್ರಫಿ ಶಾರ್ಟ್ ಫಾರ್ಮ್ ಅನ್ನು ಕೊಟ್ಟಿರ್ತಾನೆ, ಅದನ್ನು ನಾವು ಏನು ಮಾಡಬೇಕು? ಫುಲ್ ಫಾರ್ಮ್ ಬರೀಬೇಕು. ಈಗ ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ, ವಿಲ್ ಅನ್ನೋದು ಹೆಲ್ಪಿಂಗ್ ವರ್ಬ, ಹ್ಯಾಡು ಹೆಲ್ಪಿಂಗ್ ವರ್ಬ್ ಐತಿ, ಹ್ಯಾವ್ ಹೆಲ್ಪಿಂಗ್ ವರ್ಬ, ಈಜು ಹೆಲ್ಪಿಂಗ್ ವರ್ಬ, ಈಜ್ ಹೆಲ್ಪಿಂಗ್ ವರ್ಬ್ ಐತಿ, ಆರು ಹೆಲ್ಪಿಂಗ್ ವರ್ಬ್ ಐತಿ, ಆರು ಹೆಲ್ಪಿಂಗ್ ವರ್ಬ್ ಐತಿ. ಯಾವ ಕೊಡ್ತಾನ? ಕೊಟ್ಟಂತ ಸಬ್ಜೆಕ್ಟ್ ಮುಂದೆ ಅಪಾಸ್ಟ್ರಫಿ ಮುಂದೆ ಹೆಲ್ಪಿಂಗ್ ವರ್ಬ್ ಶಾರ್ಟ್ ಫಾರ್ಮ್ ಕೊಟ್ಟಿರ್ತಾನೆ, ನಾವು ಫುಲ್ ಫಾರ್ಮ್ ಈ ಥರ ಬರೀಬೇಕು. ಒಂದ್ಸಲ ಬರ್ದು ಏನು ಮಾಡಿರಿ? ಪ್ರಾಕ್ಟೀಸ್ ಮಾಡಿರಿ. ಎಕ್ಸಾಮ್ದಾಗ ಕೇಳಾಕತ್ತಾನ, ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಒಂದ್ಸಲ ಬರ್ದು ಪ್ರಾಕ್ಟೀಸ್ ಮಾಡಿರಿ, ಬರ್ತಾವ. ಹಾಂ, ಆಯ್ತಾ? ನೆಕ್ಸ್ಟ್ ಚಾಪ್ಟರ್ ನೋಡ್ರಿ. ಆರ್ಟಿಕಲ್. ಆರ್ಟಿಕಲ್. ಆರ್ಟಿಕಲ್ ಅಂದ್ರೆ ಉಪಪದ.
ಕೊಟ್ಟಂಥ ವರ್ಡ್ ಆಗಿರ್ಬೋದು ಸೆಂಟೆನ್ಸ್ ಒಳಗೆ ಆರ್ಟಿಕಲನ್ನು ಯಾವ ಥರ ತುಂಬಬೇಕು ಅನ್ನೋದನ್ನು ಆರಾಮಾಗಿ ತಿಳಿದುಕೊಳ್ಳೋಣ. ನೋಡಿ, ಆರ್ಟಿಕಲ್ ಒಳಗೆ ಏನು ಮಾಡ್ತೀವಿ ನಾವು? ಎರಡು ವಿಧ ಮಾಡ್ತೀವಿ. ಆರ್ಟಿಕಲ್ ಒಳಗೆ ಎರಡು ವಿಧ ಮಾಡ್ತೀವಿ ನೋಡ್ರಿ. ಆರ್ಟಿಕಲ್ ಒಳಗೆ ಏನು ಮಾಡ್ತೀವಿ? ಎರಡು ವಿಧ ಮಾಡ್ತೀವಿ. 2 ಟೈಪ್ಸ್. ಎಷ್ಟು ವಿಧ ಮಾಡ್ತೀವಿ? ಎರಡು ವಿಧ ಮಾಡ್ತೀವಿ. ಒಂದು ಡೆಫಿನೆಟ್ ಆರ್ಟಿಕಲ್, ಇನ್ನೊಂದು ಇನ್ಡೆಫಿನೆಟ್ ಆರ್ಟಿಕಲ್. ಇನ್ಡೆಫಿನೆಟ್ ಆರ್ಟಿಕಲ್. ಡೆಫಿನೆಟ್ ಒಳಗೆ ಸ್ಪೆಸಿಫಿಕ್ ಆಗಿ ಜನರಲ್ ಆಗಿ ಅದ್ರ ಬಗ್ಗೆನ ಮಾತಾಡಕತ್ತೀವಿ ಅಂದ್ರೆ ಆರ್ಟಿಕಲ್ ಡೆಫಿನೆಟ್ ಆರ್ಟಿಕಲ್ ಅಂತೀವಿ. ಅದರೊಳಗೆ ಒಂದೇ ವಿಧ ಐತಿ, ಯಾವುದು? ದ ಅನ್ನ ಯೂಸ್ ಮಾಡ್ತೀವಿ. ಇನ್ಡೆಫಿನೆಟ್ ಒಳಗೆ ಎರಡು ವಿಧ ಅದಾವ, ಒಂದು ಎ, ಇನ್ನೊಂದು ಯಾನ್. ಈ ಕ್ಲಾಸ್ ಒಳಗೆ ಏನು ಮಾಡೋಣ? ಎ ಮತ್ತು ಯಾನನ್ನು ಯಾವಾಗ ಯೂಸ್ ಮಾಡಬೇಕು ಅಷ್ಟು ತಿಳ್ಕೊಂಡು ನೆಕ್ಸ್ಟ್ ಕ್ಲಾಸ್ ಒಳಗೆ ಆರ್ಟಿಕಲ್ ದ ಅನ್ನ ರೂಲ್ಸನ್ನು ಕೊಟ್ಟಿರ್ತೀನಿ. ಆ ರೂಲ್ಸನ್ನು ಪ್ರಾಕ್ಟೀಸ್ ಮಾಡಿರಿ, ಆರ್ಟಿಕಲ್ನ ಯೂಸ್ ಮಾಡ್ಕೊಂಡು ಬರೀರಿ. ಯಾವಾಗ ಯೂಸ್ ಮಾಡಬೇಕು? ಆರ್ಟಿಕಲ್ ಎ ಈಸ್ ಯೂಸ್ಡ್ ಬಿಫೋರ್ ಕಾನ್ಸೋನೆಂಟ್ ಆರ್ ಕಾನ್ಸೋನೆಂಟ್ ಸೌಂಡ್. ಅಂದ್ರೆ ಕೊಟ್ಟಂಥ ಶಬ್ದಗಳು ವ್ಯಂಜನ ಉಚ್ಚಾರ ಆಗಬೇಕು, ಬರೀ ಲೆಟರ್ ಮ್ಯಾಗಲ್ಲ. ಎಕ್ಸಾಂಪಲ್ ನೋಡ್ರಿ, ಇನ್ನೊಂದು ತಿಳ್ಕೊರಿ. ಕ ಇಂದ ಹಿಡಿದು ಳ ವರೆಗೆ ಏನಾದರೂ ಉಚ್ಚಾರ ಆಗಿತ್ತಂದ್ರೆ, ಕೊಟ್ಟಂಥ ಶಬ್ದ ಕ ಇಂದ ಹಿಡಿದು ಳ ವರೆಗೆ ಉಚ್ಚಾರ ಆಗಿತ್ತಂದ್ರೆ ಆರ್ಟಿಕಲ್ನ ಎ ಅನ್ನ ಯೂಸ್ ಮಾಡಿ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿನಾಗ ಯೂನಿಟಿ, ಯೂನಿಫಾರ್ಮ್, ಒನ್, ಇಲ್ಲಿ 3 ಶಬ್ದ ಕೊಟ್ಟಿನಿ. ಇವಾಗ ಕನ್ನಡ ಬರ್ದು ನೋಡ್ರಿ. ಯೂನಿಟಿ ಏನ್ ಬತ್ತು? ಯ ರ ಲ ವ ಶ ಅಂದ್ರೆ ವ್ಯಂಜನ ಐತಿ. ಇಲ್ಲಿ ಯ ಬಂದಾಗ ಇಲ್ಲಿ ಸ್ವರ ಕೊಟ್ಟ ಅಂತ ಅಂದ್ರೆ ಏನು ಮಾಡಬೇಕು? ಆರ್ಟಿಕಲ್ ಯಾನ್ ಹಚ್ಚಿದ್ರೆ ಮಾರ್ಕ್ಸ್ ಕಳ್ಕೊಂಡ್ಬಿಡ್ತೀವಿ ನಾವು. ಏನು ಮಾಡಬೇಕು? ಕೊಟ್ಟಂಥ ಶಬ್ದವನ್ನು ಬರ್ದು ನೋಡಬೇಕು, ಒಂದ್ಸಲ ಓದಬೇಕು. ಏನಾದರೂ ವ್ಯಂಜನ ಉಚ್ಚಾರ ಆಗಿತ್ತಂದ್ರೆ ಆರ್ಟಿಕಲ್ ಕಂಪಲ್ಸರಿ ಎ ಬರಬೇಕು. ಸ್ವರದ ಉಚ್ಚಾರ ಆಗಿತ್ತಂದ್ರೆ ಆರ್ಟಿಕಲ್ ಯಾನ್ ಬರಬೇಕು. ಈಗ ಕೊಟ್ಟಿದ್ದು ಸ್ವರ ಓವೆಲ್ ಐತಿ, ಆದ್ರೆ ಉಚ್ಚಾರ ಆಗತ್ತಿದ್ದು ವ್ಯಂಜನ ಯೂನಿಟಿ ಆಗೈತಿ. ಯು ಅಂದ್ರೆ ಯ ರ ಲ ವ ಶ ಅಂದ್ರೆ ವ್ಯಂಜನ ಐತಿ, ಅದನ್ನು ಬರ್ಕೋಬೇಕು. ಯಾನ್ ಯೂನಿಟಿ, ಸಾರಿ ಅ ಯೂನಿಟಿ, ಅ ಯೂನಿಟಿ. ನೆಕ್ಸ್ಟ್ ಬರ್ಕೋರಿ, ಕೊಟ್ಟಿದ್ದು ಯೂನಿಫಾರ್ಮ್. ಯಾವುದು? ಯೂನಿಫಾರ್ಮ್. ಇಲ್ಲಿ ನೋಡ್ರಿ, ಇಲ್ಲಿ ಏರಲ್ಲ ಚವತ್ತು. ಯ ಅಂದ್ರೆ ಕೊಟ್ಟಿದ್ದು ಶಬ್ದ ಲೆಟರ್ ಕೊಟ್ಟಿದ್ದು ಯು, ಆದ್ರೆ ಉಚ್ಚಾರ ಆಗತ್ತಿದ್ದು ನಮಗ ಕಾನ್ಸೋನೆಂಟ್. ಇಲ್ಲಿ ಏನಾಗೈತಿ? ಅ ಯೂನಿಫಾರ್ಮ್. ಇಲ್ಲಿ ಒನ್, ಇಲ್ಲಿ ಸ್ವರ ಐತಿ, ಇದು ಸ್ವರ ಐತಿ. ಸ್ವರ ಕೊಟ್ಟ ಅಂತ ಹೇಗಿಸಿದ್ರೆ ನಾವು ಆರ್ಟಿಕಲ್ದಾಗ ಓವೆಲ್ ಸೌಂಡ್ ಬಂದ ಓವೆಲ್ ಕೊಟ್ಟ ಅಂತ ಹೇಗಿಸಿದ್ರೆ ಆರ್ಟಿಕಲ್ ಏನಂದ್ರೆ ಮಾರ್ಕ್ಸ್ ಕಳ್ಕೊಳ್ಬೇಕ್ರಿ. ಏನು ಮಾಡಬೇಕು? ಕೊಟ್ಟಂಥ ಶಬ್ದವನ್ನು ಈಜಿ ಟ್ರಿಕ್ಸ್ ಒಳಗೆ ಕೊಟ್ಟಂಥ ಶಬ್ದವನ್ನು ಓದಿ ಕನ್ನಡ ಬರ್ದು ನೋಡ್ರಿ. ಕ ಇಂದ ಹಿಡಿದು ಳ ವರೆಗೆ ಉಚ್ಚಾರ ಆಗಿತ್ತಂದ್ರೆ ಆರ್ಟಿಕಲ್ನ ಎ ಹಚ್ಚಿರಿ. ಅ ಇಂದ ಹಿಡಿದು ಅಹವರೆಗೆ ಏನಾದ್ರು ಉಚ್ಚಾರ ಆಗಿತ್ತಂದ್ರೆ ಯಾನ್ ಬರಬೇಕು. ಇದನ್ನ ಬರೀ ಒನ್ ಅಂತ ಬರಿತೀವಿ ನಾವು. ಓ ನಲ್ಲ ಒನ್. ವ ಅಂದ್ರೆ ಏನಾಯ್ತು? ಡಬ್ಲು. ನೋಡ್ರಿ, ಒನ್ ಡಬ್ಲು ಉಚ್ಚಾರ ಆಗೈತಿ. ಡಬ್ಲು ಅಂದ್ರೆ ಕಾನ್ಸೋನೆಂಟ್ ಐತಿ, ಅ ಒನ್ ಬರಬೇಕು. ಹಾಂ, ಇಂಥವೆಲ್ಲ ಶಬ್ದಗಳು ಪ್ರಾಕ್ಟೀಸ್ ಮಾಡಿರಿ. ಕನ್ನಡ ಒಳಗೆ ಶಬ್ದ ಒಂದ್ಸಲ ಓದ್ರಿ, ಪರ್ಫೆಕ್ಟ್ ಓದ್ರಿ, ಕನ್ನಡ ಒಳಗೆ ಬರ್ಕೋರಿ. ಬರ್ಕೊಂಡು ಆರ್ಟಿಕಲ್ನ ತುಂಬ್ರಿ, 1 ಮಾರ್ಕ್ಸ್ ಮಿಸ್ ಆಗೋದಿಲ್ಲ. ಈಗ ನೋಡ್ರಿ, ಆರ್ಟಿಕಲ್ ಯಾನ್. ನೋಡಿ, ಯಾನ್ ಈಸ್ ಯೂಸ್ಡ್ ಬಿಫೋರ್ ಓವೆಲ್ ಆರ್ ಓವೆಲ್ ಸೌಂಡ್. ಅಂದ್ರೆ ಅ ಇಂದ ಹಿಡಿದು ಅಹವರೆಗೆ ಏನಾದರೂ ಕೊಟ್ಟಂತ ಶಬ್ದ ಉಚ್ಚಾರ ಆಗಿತ್ತಂದ್ರೆ ಆನ್ಸರ್ ಹಾಕ್ರಿ, ಯಾನನ್ನ ಬರಬೇಕು. ನೋಡಿ ಎಕ್ಸಾಂಪಲ್, ಎಂ ಎಲ್ ಎ. ಏನು ಕೊಟ್ಟಿನಿ? ಎಂ ಎಲ್ ಎ. ಕನ್ನಡ ಬರೆಯೋದನ್ನ ಎಂ ಎಲ್ ಎ. ಇಲ್ಲಿ ಎ ಬಂದೈತಿ. ಅ ಆ ಇ ಈ ಉ ಊರು. ಎ ಅಂದ್ರೆ ವ್ಯಂಜನ ಅಲ್ಲ, ಸ್ವರ ಐತಿ. ಯಾನ್ ಎಂ ಎಲ್ ಎ. ನೆಕ್ಸ್ಟ್ ಓಲ್ಡ್. ಏನು ಬರ್ತೀವಿ? ಓಲ್ಡ್ ಬರ್ತೀವಿ. ಇಲ್ಲಿ ಓ ಬಂದೈತಿ, ಇಲ್ಲಿ ಯಾನ್ ಓಲ್ಡ್. ನೆಕ್ಸ್ಟ್ ಅವರ್. ಇಲ್ಲಿ ಎಚ್ ಏನಾಗುತ್ತಾ? ಸೈಲೆಂಟ್ ಆಗುತ್ತಾ? ಓದ್ತಿ ಬರಿತೀವಿ ನಾವು, ಅವರ್ ಬರಿತೀವಿ. ಅಲ್ಲಿ ಅ ಬಂದೈತಿ. ಅ ಅಂದ್ರೆ ಸ್ವರ ಐತಿ, ಯಾನ್ ಅವರ್. ನೆಕ್ಸ್ಟ್ ಎಕ್ಸ್ ರೇ. ಎಕ್ಸ್ ಇಲ್ಲಿ ಬರೀರಿ ಕನ್ನಡ ಒಳಗ ಎಕ್ಸ್ ರೇ.
ಇಲ್ಲೇಮೈತಿ ಎ ಬಂದೈತಿ, ಎ ಅಂದ್ರೆ ಸ್ವರ ಐತಿ, ಯಾನ್ ಎಕ್ಸ್ರೇ ಅದೈತಿ. ನಾವು ಆರ್ಟಿಕಲ್ ತುಂಬೇಕಾದ್ರೆ ಲೆಟರ್ ಮೇಲೆ ತುಂಬಕ್ಕೆ ಹೋಗ್ಬೇಡ್ರಿ, ಕೊಟ್ಟಂಥ ಶಬ್ದವನ್ನು ಈಸಿಯಾಗಿ ಕನ್ನಡ ಬರ್ದು ನೋಡ್ರಿ. ಕ ಇಂದ ಹಿಡಿದು ಳವರೆಗೆ ಉಚ್ಚಾರ ಆಗಿತ್ತಂದ್ರೆ ಆರ್ಟಿಕಲ್ ಎ ಹಚ್ಚಿರಿ, ಆ ಇಂದ ಹಿಡಿದು ಆವರೆಗೆ ಉಚ್ಚಾರ ಆಗಿತ್ತಂದ್ರೆ ಆರ್ಟಿಕಲ್ ಏನ್ ಹಚ್ಚಿರಿ. ಆರಾಮಾಗಿ ಒಂದು ಮಾರ್ಕ್ಸ್ ತೊಗೋತೀರಿ, ಮಿಸ್ ಮಾಡಕ್ಕೆ ಹೋಗ್ಬೇಡಿ ಅದನ್ನು. ಹಾಂ, ಓಕೆ. ಇದು ಬಂದ್ ಮಾಡೋದು ಹೆಂಗೆ ಸರ್ ಇದನ್ನು?